ಕರಾವಳಿ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ ತಿಳಿಸುತ್ತಾ ವೇದಿಕೆ ಉಪಸ್ಥಿತಿರುವ ಎಲ್ಲ ಗಣ್ಯರಿಗೂ ಸ್ವಾಗತ ಕೋರುತ್ತಾ ಇದೊಂದು ತುರ್ತು ಪತ್ರಿಕಾಗೋಷ್ಠಿಗೆ ನಮ್ಮ ಕರೆಗೆ ಹೋಗೊಟ್ಟು ಸಕಾಲದಲ್ಲಿ ಬಂದು ನಮ್ಮ ಈ ಪತ್ರಿಕಾಗೋಷ್ಠಿಗೆ ಮಹತ್ವವನ್ನು ತಿಳಿಸಲು ಬಂದ ಎಲ್ಲ ಪತ್ರಿಕಾ ವರದಿಗಾರರಿಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸುತ್ತಾ, ಈಗಾಗಲೇ ಉದ್ದೇಶ ಅಂತ ಹೇಳಿದ್ರೆ ಹೆಬ್ಳೆ ಪಂಚಾಯಿತಿಯ ಒಂದು ವೀರ್ ಸಾವರ್ಕರ್ ಒಂದು ವೃತ್ತದ ವಿಷಯದಲ್ಲಿ ನಮ್ಮ ಭಟ್ಕಳ ಏನೋ ಒಂಥರ ವಿಷಮ ಸ್ಥಿತಿಗೆ ಕೊಂಡೊಯ್ಯಲು ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ತಮ್ಮಲ್ಲಿ ಸವಿಸ್ತಾರವಾಗಿ ತಿಳಿಸಲು ನಾನು ನಮ್ಮ ಬ್ಲಾಕ್ ಸಮಿತಿಯ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ಈಗಾಗಲೇ ನಿಮಗೆ ಗೊತ್ತಿರ್ಬೋದು, ಯಾಕಂತ ಹೇಳಿದ್ರೆ ಹೆಬ್ಳೆ ಪಂಚಾಯತ್ ನಮ್ಮ ತೆಂಗಿನಗುಂಡಿಯಲ್ಲಿ ಆದ ಪ್ರಕರಣ ಅಂತ ಹೇಳಿದ್ರೆ ವೀರ್ ಸಾವರ್ಕರ್ ಅವರ ಒಂದು ಪ್ರತಿಮೆ ಅಂತ ಮತ್ತು ಅವ್ರ ಧ್ವಜದ ಕಟ್ಟೆ ಏನು ತೆರವು ಮಾಡಿದ್ರು ಅಲ್ಲಿಯ ಸ್ಥಳೀಯ ಪಂಚಾಯತ್ ಅವರು. ಅದರಿಂದ ತುಂಬ ಕೆಲವು ಕಡೆ ಗಲಭೆ ಸೃಷ್ಟಿ ಮಾಡಲು ಹುನ್ನಾರ ಮಾಡಿದ್ರು. ಮತ್ತು ನಿನ್ನೆ ನಮ್ಮ BJPಯ ರಾಜ್ಯದ ವಕ್ತಾರರಾದ ಹರಿಪ್ರಕಾಶ್ ಕೋಣೆಮನೆಯವರು ಒಂದು ಪತ್ರಿಕಾಗೋಷ್ಠಿ ನಡೆಸಿದರು. ಬಹಳ ನೋವಾಗುತ್ತೆ ಮತ್ತು ಹಾಸ್ಯಾಸ್ಪದವಾಗುತ್ತೆ. ಯಾಕಂತ ಹೇಳಿದ್ರೆ ಇದ್ರ ಬಗ್ಗೆ ವಿವರಣೆ ಮಾತ್ರ ಕೊಡ್ತೀನಿ ನಾನು. ಈ ವೀರ್ ಸಾವರ್ಕರ್ ಅವರ ವೃತ್ತವನ್ನು ನಿರ್ಮಿಸಲು 5/2/2022 ಅಲ್ಲಿಯ ಪಂಚಾಯತಿಗೆ ಅವರು ಅಲ್ಲಿಯ ಪಬ್ಲಿಕ್ ಎಲ್ಲ ಸೇರಿ ಒಂದು ಅರ್ಜಿಯನ್ನು ಕೊಟ್ಟರು. ಕೊಟ್ಟನಂತ ಅದೇ ದಿವಸ ಆ ಅರ್ಜಿಯನ್ನು ಇಟ್ಟುಕೊಂಡು ಅಲ್ಲಿಯ ಪಂಚಾಯತಿಯವರು ಕಾನೂನು ಪ್ರಕಾರವಾಗಿ ಸಾರ್ವಜನಿಕ ಪ್ರಕರಣ ಹೊರಡಿಸಿದ್ರು. ಅವ್ರು ಅಲ್ಲಿ ಎಲ್ಲ ಅವರು ಜಾಗ ಫಿಕ್ಸ್ ಮಾಡಿದ್ರು ಪಬ್ಲಿಕ್, ಅಲ್ಲಿ ಎಲ್ಲ ಹೋಗಿ ಅವರು ಪೇಪರನ್ನು ಅಂಟಿಸ್ಕೊಂಡು ಸಾರ್ವಜನಿಕ ಅಭಿಪ್ರಾಯ ಕೇಳಿದ್ರು. ಅವರು ಅಭಿಪ್ರಾಯ ಏನು ಬರಲಿಲ್ಲ. ಅದೇ ದಿನ 5/2/2022 ಅಲ್ಲಿಯ ನಮ್ಮ ಜಾಮಿಯಾ ಜನತಾ ಕಾಲೇಜ್ ತೆಂಗಿನಗುಂಡಿಯವರು ರಸ್ತೆ ಬದಿಯಲ್ಲಿ ಜುಮ್ಮಾ ಮಸ್ಜಿದ್ ಸೈದುಲ್ ಇಬ್ರಾಹಿಂ ಎಂಬ ನಾಮಕರಣ ಮಾಡಲು ಹೋಗುವ ರಸ್ತೆಗೆ ನಾಮಕರಣ ಮಾಡಲು ಅದೇ ದಿವಸ ಅರ್ಜಿ ಕೊಟ್ಟರು ಅವರು ಅಲ್ಲಿ ಪಂಚಾಯತಿಯವರಿಗೆ. ವಿಪರ್ಯಾಸ ಅಂತ ಹೇಳಿದ್ರೆ ಏನೀಗ BJP ಅವರು ತಾವು ಹಿಂದೂಗಳಿಗೆ ಹಾಗೆ ಹುಟ್ಟಿದವರು ಹಿಂದುತ್ವ ಬಗ್ಗೆ ಮಾತಾಡ್ತಾರೆ. ಆದರೆ ವೀರ್ ಸಾವರ್ಕರ್ ಕೊಟ್ಟದ ಅರ್ಜಿಗೆ ಅವರು ಯಾವುದು ಪ್ರತಿಕ್ರಿಯೆ ಕೊಡಲಿಲ್ಲ ಮತ್ತೆ ಪರ್ಮಿಷನ್ ಕೊಡಲಿಲ್ಲ. ಅದೇ ದಿವಸ ಇಲ್ಲಿ ನಮ್ಮ ಮುಸ್ಲಿಂ ಬಾಂಧವರು ಏನೋ ಒಂದು ಅಲ್ಲಿಯ ಮಸೀದಿ ಸಲುವಾಗಿ ಒಂದು ಏನೋ ಅರ್ಜಿ ಕೊಟ್ಟಿದ್ರು. ಆ ಅರ್ಜಿಗೆ ಅವರು ಪರ್ಮಿಷನ್ ಕೊಟ್ಟರು. ಅವರು ಇದು ನೀವು ನೋಡ್ಬೇಕು. ಯಾಕಂತ ಹೇಳಿದ್ರೆ ಜನರಿಗೆ ಮತ್ತೊಂದು ವಿಷ ಬೀಜ ಬಿತ್ತನೆಗೆ ಟ್ರೈ ಮಾಡ್ತಾವ್ರೆ BJP ಅವರು. ಇಲ್ಲಿ ದ್ವಂದ್ವ ಐತಿ ಅವ್ರದ್ದು. ಒಂದ್ ಸೈಡು ಹಿಂದೂಗಳು ಪರ್ಮಿಷನ್ ಕೇಳ್ತಾರೆ, ಅವರು ಪರ್ಮಿಷನ್ ಇಲ್ಲ ಇವ್ರದ್ದು. ಒಂದು ವೇಳೆ ಮುಸಲ್ಮಾನರು ಕೇಳ್ತಿದ್ದಾರೆ, ಅವರು ಪರ್ಮಿಷನ್ ಕೊಡ್ತಾರೆ. ಇದು ಕೊಟ್ಟವ್ರು ಯಾರು? ಇದು ಆವಾಗ ಸ್ಥಳೀಯವಾಗಿ 2022 ಸ್ಥಳೀಯವಾಗಿ 5/2/2022 ಪಂಚಾಯತಿ ಅಧಿಕಾರ BJP ಅವರತ್ತಿತ್ತು. ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರು BJP ಆಗಿದ್ರು. ಅಷ್ಟಾಗಿಯೂ ಆಗಿನ ಶಾಸಕರಾದ ಸುನಿಲ್ ನಾಯ್ಕ್ ಅವರು ನಮ್ಮ ಕ್ಷೇತ್ರ ಶಾಸಕರಾಗಿದ್ರು BJPಯ. ಆಗಿನ ಸರ್ಕಾರ BJP ಇತ್ತು. ಅದ್ಬಿಟ್ಟು ಅವರು ಏನು ಮತ್ತೊಂದು 28/6 ತೆರವು ಮಾಡ್ತಾರೆ ಅಲ್ಲಿಯ ಸ್ಥಳೀಯ ಸರ್ಕಾರ. ಅಂದ್ರೆ ಪಂಚಾಯತ್ BJPಯ ಪಂಚಾಯತ್. ಅದು 2022 ವೀರ್ ಸಾವರ್ಕರ್ ವೃತ್ತವನ್ನು ತೆರವು ಮಾಡಿಸ್ಬೇಕು ಅಂದ್ಕೊಂಡು ಯಾರು ಮಾಡಿದವರು? ಇದೇ BJP ಸರ್ಕಾರ ಇದ್ದದ್ದು. ಆವಾಗ MLA ಅವರು ಸುನಿಲ್ ನಾಯ್ಕ್ ಇದ್ರು, MP ಅವರು ಅನಂತಕುಮಾರ್ ಹೇಳಿದ್ರು,
ಬಿಜೆಪಿ ಸರ್ಕಾರ ಇತ್ತು, ಸೆಂಟ್ರಲ್ ಅಲ್ಲಿ ಉಂಟು ಮತ್ತು ರಾಜ್ಯ ಸರ್ಕಾರ ಇತ್ತು. ಆವಾಗ ನೀವು ಯಾಕೆ ಗಲಾಟೆ ಮಾಡಲಿಲ್ಲ? ಈಗ ನೀವು ಸರ್ಕಾರ ಗಲಾಟೆ ಮಾಡಿ ಹುಟ್ಟುಕೊಂಡದಲ್ಲ. ಜನರಿಗೆ, ಬಡವರಿಗೆ, ದೀನದಲಿತರಿಗೆ, ಎಲ್ಲ ಸಮಾಜ ಬಾಂಧವರಿಗೂ, ಎಲ್ಲ ಧರ್ಮದವರಿಗೂ ಶಾಂತಿಯುತವಾಗಿ ಬಾಳಲು ಏನು ನಾವು ಓಟ್ ಕೊಟ್ಟಿದ್ರು ಸರ್ಕಾರಕ್ಕೆ, ಅದನ್ನು ಮಾಡಬೇಕು. ಯಾವುದೇ ಸರ್ಕಾರ ಆಗಲಿ, ಕಾಂಗ್ರೆಸ್ ಆಗಲಿ, ದಳ ಆಗಲಿ, ಬಿಜೆಪಿ ಆಗಲಿ, ನೀವು ಸುಖ ಸುಮ್ಮನೆ ಜನರ ಭಾವನೆಗೆ ಒಂದು ಬೆಂಕಿ ಹಚ್ಚಿಕೊಂಡು ಅಂದ್ರೆ ಅವ್ರಿಗೆ ಬಹುಶಃ ಏನು ಬಿಜೆಪಿ ಅವ್ರಿಗೆ 5 ವರ್ಷರಿಗೆ 4 ವರ್ಷರಿಗೆ ನೆನಪಿರೋದಿಲ್ಲ ಅವ್ರಿಗೆ. ಯಾವ ದೇವಸ್ಥಾನ ಬಗ್ಗೆ ಆಗಲಿ, ಯಾವ ಹಿಂದುತ್ವ ಬಗ್ಗೆ ಆಗಲಿ, ಯಾವ ರಾಮನ ಬಗ್ಗೆ ಆಗಲಿ, ಯಾವ ದೇವ್ರ ಬಗ್ಗೆ ಆಗಲಿ ಅವ್ರು ನೆನಪಿರೋದಿಲ್ಲ ಅವ್ರಿಗೆ. ಇಲೆಕ್ಷನ್ಗೆ ನೀವು ಅಲ್ಲಿಂದ ಬೇಕಾದ್ರೆ ನಿಮಗೆ ನಾವು ಪತ್ರಿಕಾ ಧರ್ಮ ಅಂತ ಹೇಳಿಬಿಟ್ರೆ ಅವ್ರದ್ದೇ ಅದೊಂದು ಯೋಗ್ಯತೆ ಉಂಟು, ಒಂದು ಮಾನವೀಯತೆ ಉಂಟು, ಒಂದು ಮೌಲ್ಯ ಉಂಟು ಅವ್ರಿಗೆ. ನೀವೆಲ್ಲ ಪತ್ರಿಕೆಯವರು ಓದಿರ್ಬೋದು, ನೀವು ಬರ್ದಿರಿ. ನೀವು 4 ವರ್ಷರಿಗೆ ಯಾವುದೇ ಇಲೆಕ್ಷನ್ ಬರಲಿ ಅವ್ರಿಗೆ, ಸೆಂಟ್ರಲ್ ಏನೋ ಲೋಕಸಭೆ ಇಲೆಕ್ಷನ್ ಬರಲಿ ಅವ್ರು ನೆನಪಾಗೋದು 5 ತಿಂಗಳು ಇದ್ದಾಗೆ, ಏನು ಅಸೆಂಬ್ಲಿ ಎಲೆಕ್ಷನ್ ಬರಲಿ ಅವ್ರು ನೆನಪಾಗೋದು 5 ತಿಂಗಳು ಇದ್ದಾಗ. ಇದು ಜನರಿಗೆ ಏನು ಭಾಳ ಕೆಟ್ಟ ಅಭಿಪ್ರಾಯ ಮೂಡಿಸ್ಕೊಂಡು ಜನರ ಓಟ್ ತಗೊಂಡು ಅಧಿಕಾರ ಪಡೆದಾಗ ಆವಾಗ ಯಾವ ಧರ್ಮದ ಬಗ್ಗೆ ಆಗಲಿ, ಯಾವ ಹಿಂದುತ್ವ ಬಗ್ಗೆ ಆಗಲಿ, ಯಾವ ಹಿಂದೂಗಳಿಗಾಗಲಿ ಏನಾದ್ರು ಒಂದು ಹೆಲ್ಪ್ ಮಾಡಿದ್ರೆ ಅವ್ರು ಹೇಳಿ. ನಾವು ಹೇಳ್ತೀವಿ ಈಗ ಅದೇ 28/6ಗೆ ಅವರು ಟರ್ನ್ ಮಾಡ್ತಾರೆ. 29/6ಗೆ ನಿಮ್ದು ಏನು 28/6ಗೆ ತೆರವು ಮಾಡ್ಬೇಕು ಅನ್ಕಂಡು ಇದೇ ವೀರ ಸಾವರ್ಕರ್ ಹೊತ್ತನ. ಅವಾಗ ಒಬ್ರು ಇಲ್ಲ. ಈಗೇನು 28/6 ಅಲ್ಲಲ್ಲ 22ಕ್ಕೆ ಅವ್ರದೇ ಸರ್ಕಾರ ಉಂಟು, ಅವ್ರದೇ MLA ಅವ್ರೆ, ಅವ್ರದೇ ರಾಜ್ಯ ಸರ್ಕಾರ ಇತ್ತು. ಅವಾಗೆಲ್ಲ ಅವರು ಪಂಚಾಯತ್ ಅವರನ್ನೇ ಇತ್ತು, ಬೇರೆ ಬೇಡ. ನಮ್ಮ ಬಿಜೆಪಿಯ ತಾಲೂಕು ಅಧ್ಯಕ್ಷರು ಅಲ್ಲಿ ಪ್ರಭಾವಿ ಸದಸ್ಯರು ಅವರು. ಆವಾಗ ಪ್ರಶ್ನೆ ಮಾಡಲಿಲ್ಲ ಅವರು, ಅವಾಗೆಲ್ಲ ಹೋಗಿದ್ರು ಅವರು. ಈಗ ಜನರಿಗೆ ಮತ್ತೆ ಮಂಕು ಬುದ್ಧಿ ಹರಿಸಿಕೊಂಡು ಮತ್ತೆ ಓಟ್ ತಕೊಂಡು ಮತ್ತೇನೋ ಮಾಡಕ್ ಹೊರಟಿದ್ದಾರೆ. ರಾಜಕೀಯದಲ್ಲಿ ಓಟ್ ಕೇಳೋದು ಒಂದು ಮಾನದಂಡ ಉಂಟು. ಅದಕ್ಕೆ ಸುಖ ಸುಮ್ಮನೆ ಗಲಾಟೆ ಸೃಷ್ಟಿ ಮಾಡಿ ಎಲ್ಲರ ಮನದಲ್ಲಿ ವಿಷ ಬೀಜ ಬಿತ್ಕೊಂಡು ಏನಾದ್ರು ಮಾಡಕ್ ಹೋಗ್ಬಿಟ್ರೆ ಇದನ್ನು ನಾವು ಸಹಿಸೋದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಕ್ಷೇತ್ರ ಎಲ್ಲ ಧರ್ಮದವರು, ಎಲ್ಲ ಸಮಾಜದವರು ಕೂಡಿ ಬಾಳ್ತಾ ಉಂಟು ಒಳ್ಳೆ ರೀತಿಯಿಂದ. ಮತ್ತೊಮ್ಮೆ ಬೆಂಕಿ ಹಚ್ಚಲು ನಾವು ಬಿಡುವುದಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಹರೀಶ್ ಕೋಡಿಮನೆ ಹೇಳಿದ್ರಂತ ನಿನ್ನಾಗೆ ಹರಿಪ್ರಕಾಶ್ ಕೋಡಿಮನೆ ಅವರು, ನೀವು ಮತ್ತೊಂದು ಅವ್ರಿಗೆ ತೆರವು ಮಾಡಿಸ್ಬಿಟ್ರೆ ಏನು ವೀರ ಸಾವರ್ಕರ್ ತೆರವು ಮಾಡ್ರೆ ನಾವು ಇಡೀ ರಾಜ್ಯದಲ್ಲಿ ವೀರ ಸಾವರ್ಕರ್ ಕಟ್ಟೆ ಮಾಡ್ತಾರೆ ಅನ್ಕೊಂಡು. ಅದು ಅರ್ಥ ಏನುಂಟ್ರಿ? ಕಾನೂನಿನ ಬಗ್ಗೆ ಅರಿವಿಲ್ಲ ಅವ್ರಿಗೆ, ಕಾನೂನು ಹೆದರಿಕಿಲ್ವಾ? ನಮ್ಮ ಸಂವಿಧಾನ ಕಾನೂನು. ಯಾಕಂತ ಹೇಳಿದ್ರೆ ನಾವು ಬುದ್ಧ, ಬಸವ, ಅಂಬೇಡ್ಕರ್ ಇವರ ತತ್ವವನ್ನು ಅಳವಡಿಸ್ಕೊಂಡು ಬಂದಂಥ ಕಾನೂನು ನಮ್ದು ಸಂವಿಧಾನ. ಅಂತ ಸಂವಿಧಾನದ ಉಪಚಾರ ಇವರಿಗೆ ಈಗಾಗಲೇ ನಮ್ಮ ಅನಂತಕುಮಾರ್ ಹೇಳ್ತೀರಿ ಯಾವಾಗ ತಾನು ಮುಂದೆ ಬಂದ್ರೆ ಸಂವಿಧಾನ ಚೇಂಜ್ ಮಾಡ್ತಾರೆ ಅಂತ ಹೇಳ್ರು. ಇವ್ರು ಯಾರೇ ಚೇಂಜ್ ಮಾಡೋಕೆ? ಇವತ್ತೇ ಒಬ್ಬ ಚಪ್ಪಲಿ ಹೊಲಿಯುವ ಮಗ, ಒಬ್ಬ ಕೂಲಿ ಕಾರ್ಮಿಕರ ಮಗ, ಒಬ್ಬ ಏನು ಕಾರ್ಮಿಕರ ಮಗ, ಯಾರೋ ಒಬ್ಬ ಬಡ ವ್ಯಕ್ತಿಗಳು ಇವತ್ತು ಏನಾದ್ರು ಹುದ್ದೆ ಹೋಗ್ಬೇಕಂತ ಅವಕಾಶ ಕೊಟ್ಟಂತ ಒಬ್ಬ ಮೇಧಾವಿ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಚೇಂಜ್ ಮಾಡಿ ಕೊಟ್ಟಂತ ಇವರು ಈ ಬಿಜೆಪಿ ಪಕ್ಷದವರು ಈಗ ಸಂವಿಧಾನ ಬಗ್ಗೆ ಮಾತಾಡ್ರು. ಅವ್ರಿಗೆ ಏನೈತೆ ಉಂಟು? ಈಗ ವಿಚಾರ ಮಾಡಿ ನೀವು. ಅಲ್ಲಿಂದ ಅವ್ರು ಮಾಡಿದೇನು? ಅವರು ಬರೀ ಗಲಾಟೆ ಸೃಷ್ಟಿ ಮಾಡಿಕೊಂಡೇ ಅವರು ತಮ್ಮ ಓಟನ್ನು ತಡ್ಕೊಂಡು ನಂತರ 4 ವರ್ಷ ನೆನಪಿದ್ರು ಅವ್ರಿಗೆ. ಯಾವ ಜನರ ಬಗ್ಗೆ ಆಗಲಿ ಈಗಾಗಲೇ ಹೇಳ್ರು, ಮಂತ್ರಾಲಯದ ಬಗ್ಗೆ ಹೇಳ್ತಾರೆ ಅವರು. ನಾವು ಚಾಲೆಂಜ್ ಮಾಡ್ತಾರೆ ಹರಿಪ್ರಕಾಶ್ ಕೋಡಿಮನೆ ಅವರು ಹಿಂದುತ್ವವಾಗಿ ಏನು ಮಾಡ್ತಾರೆ ಅನ್ಕೊಂಡು. ಇವತ್ತು ನಾನು ಅವ್ರು ಚಾಲೆಂಜ್ ಮಾಡ್ತಿದ್ದೇನೆ. ಈಗ ನಮ್ಮ ಮಂತ್ರಾಲಯದವ್ರು ನಾವು ಓಪನ್ ಸ್ಟೇಜ್ ಮೇಲೆ ಕೂರ್ತೀವಿ. ನಾವು ನಿಮ್ದು ಯಾವುದೇ ವಕ್ತಾರು ಬರ್ಬೋದು, ಬೇಕಾದ್ರೆ ನಿಮ್ಮ ಯಡಿಯೂರಪ್ಪನ ಬರ್ಬೋದು, ವಿಜಯನ ಬರ್ಬೋದು. ನಮ್ಮ ಇಡೀ ತಾಲೂಕಲ್ಲ, ಇಡೀ ಜಿಲ್ಲೆಯಲ್ಲಿ ಮಂಕಾಳ ವೈದ್ಯವರು ಎಲ್ಲ ಧರ್ಮದವರು ಹೆಲ್ಪ್ ಮಾಡಿದ್ದಾರೆ. ಮೇಲಾಗಿ ಅವರು ಹಿಂದೂಗಳಿಗೆ ಎಷ್ಟು ಮಠಗಳಿರ್ಬೋದು, ಎಷ್ಟು ದೇವಸ್ಥಾನಕ್ಕಿರ್ಬೋದು, ಎಷ್ಟು ಜನರಿಗೆ ಉದ್ಯೋಗಗಳಿರ್ಬೋದು ಚರ್ಚೆ ಮಾಡುವ. ನಾವು ಸುಖ ಸುಮ್ಮನೆ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಕೊಂಡು ಇಲ್ಲಿ ಬೆಂಕಿ ಹಚ್ಕೊಂಡು ಎಲ್ಲ ಓಡೋಗೋದಲ್ಲ. ಜನರಿಗೆ ಈಗ ಜನರು ತಿಳ್ಕೊಂಡಿದ್ದಾರೆ. ಈಗಾಗಲೇ ಜನರು ಯಾರೋ ಹುಚ್ಚರಿಲ್ಲ. ಈಗ ಜನರು ನಮ್ಮ ಕ್ಷೇತ್ರ ಜನತೆಯರೆಲ್ಲ ಸಂಭಾವಿತರು, ಮಾನವೀಯ ಗುಣವುಳ್ಳವರು. ಈಗಾಗಲೇ ಬಹಳ ನೋವಾಗ್ತದೆ. ಯಾಕಂತ ಹೇಳಿದ್ರೆ ಇವ್ರದ್ದು ಸರ್ಕಾರ ಇರ್ಬೇಕಾದ್ರೆ ತೆರವು ಮಾಡಿದ್ರು ಅವಾಗ ಇವ್ರ ಹೊತ್ತವನ್ನು 2022ರಲ್ಲಿ. ಅವಾಗ ಗಲಾಟೆ ಮಾಡಲಿ ನೀವು.
ಅವಾಗೆಲ್ಲ ಹೋಗಿದ್ರಿ ನೀವು? ವಿಚಾರ ಮಾಡಿ ನೀವು. ರಿಪೋರ್ಟರ್ ನೀವು ನಮ್ಮನ್ನ ಕಣ್ತರಿಸೋರು ನೀವು. ನಮ್ಮ ತಪ್ಪಿರಿ ಬರೀರಿ ನೀವು, ಪ್ರಾಬ್ಲಮ್ ಇಲ್ಲ. ನಮ್ಮ ಸರ್ಕಾರ ಅಥವಾ ನಮ್ಮ MLA ಅವರು ಅಥವಾ ನಾವು ಯಾರೇ ತಪ್ಪು ಮಾಡಿ ಬರೋ ಹಕ್ಕು ನಿಮಗುಂಟು, ಅದು ತಿದ್ದುಕೊಳ್ಳೋ ಹಕ್ಕು ನಮಗುಂಟು, ಕರ್ತವ್ಯ ನಮ್ದು ಅದು. ಇಂಥವ್ರು ನೀವು ದಯವಿಟ್ಟು ವಿನಂತಿ, ಜನರಿಗೆ ನೀವು ಸ್ವಲ್ಪ ಹೇಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಸಿದ್ದರಾಮಯ್ಯ ಬಗ್ಗೆ ಹೇಳ್ರು, ಅವರು ಗ್ಯಾರಂಟಿ ಯೋಜನೆ ಬಗ್ಗೆ. ಇವತ್ತು 5 ಗ್ಯಾರಂಟಿ ಕೊಟ್ಟರು. ಅವ್ರು ಗ್ಯಾರಂಟಿ ಕೊಟ್ಟ ನಂತರ ಖಾಲಿ 1 ವರ್ಷದೊಳಗೆ 8 ತಿಂಗಳೊಳಗೆ ಈಡೇರಿಸಿದ್ರು ಅವರು ಪ್ರತಿಯೊಂದು ಗ್ಯಾರಂಟಿಯನ್ನ. ಇವ್ರು ಏನ್ ಮಾಡಿದ್ರು? ಅವರು ನಮ್ಮ ಮೋದಿ ಸಾಹೇಬ್ರು ಭಾಷಣ ಮಾಡ್ರು, ವರ್ಷಕ್ಕೆ 2 ಕೋಟಿ ಜನಕ್ಕೆ ಉದ್ಯೋಗ ಕೊಡ್ತಾ ಅನ್ಕೊಂಡು. ಯಾರೋ ಒಬ್ರು ಉದ್ಯೋಗ ಕೊಟ್ರ? ಅದು ಯಾರು ಹೇಳಿದ್ರು? ಜನ 57 ಲಕ್ಷ ಕೋಟಿ ನಮ್ಮ ಸಾಲ ಇತ್ತು ಸೆಂಟ್ರಲ್ ಗೌರ್ಮೆಂಟ್ನಾಗ ಅವಾಗ, ಕೇಂದ್ರ ಸರ್ಕಾರದಲ್ಲಿ. ಇವತ್ತು 205 ಲಕ್ಷ ಕೋಟಿ ಸಾಲ ಆಗಿದೆ. ಹೇಗಾಯ್ತು? ಜನರು ನೀವು ಏನು ಕೊಡ್ಲಿಲ್ಲ, ಆದ್ರೆ ಹಣ ಎಲ್ಲಿ ಬಂತ? ಎಲ್ಲೋಯ್ತು ಆಗಾರ? ಆ ಸಾಲ ಎಲ್ಲೋಯ್ತು? 20 ಲಕ್ಷ ಕೋಟಿ ನೀವು ಮಂಜೂರು ಮಾಡ್ರಿ ಅದಕ್ಕೆ ಕೊರೋನಾ ಟೈಮ್ನಲ್ಲಿ. ಎಲ್ಲ ಹೇಳ್ರಿ ಪ್ಯಾಕೇಜ್ ಮಾಡ್ರಿ ಅಂತ ಹೇಳ್ರಿ ನೀವು. ಆ ಪ್ಯಾಕೇಜ್ ಎಲ್ಲೋಯ್ತು ಅದು? ಇವತ್ತು ಯಾರೋ ಲೆಕ್ಕ ಕೇಳ್ರೆ ನೀವು ದೇಶದ್ರೋಹಿ ಅವರು ಅದು ನೀವೇ ಹೇಳ್ತೀರಿ, ಪಟ್ಟ ಕೊಡ್ತೀರಿ. ಅಂದ್ರೆ ಇದು ದುಡ್ಡು ಯಾರ್ದದು? ನಮ್ಮಂತವ್ರು ನಿಮ್ಮಂತವ್ರು ಮತ್ತೆ ಬಡ ಜನರೆಲ್ಲ ಕಟ್ಟಿ ಟ್ಯಾಕ್ಸ್. ಇವತ್ತು ನೀವೆಲ್ಲ ಸೇರಿ ಅಂಬಾನಿ ಅದನ್ನ ಮಾರಿದ್ರಿ ನೀವು ಪೂರ್ದಾಗ, ಎಲ್ಲ ಫ್ಯಾಕ್ಟ್ರಿನ, ಎಲ್ಲ ಕಂಪ್ನಿನ. ಅದನ್ನ ಯಾರು ಹೇಳ್ರಿ? ಜನರಿಗೆ ಹೇಳ್ರಿ. ಜನರಿಗೆ ದೇವಸ್ಥಾನ ಎಲ್ಲರಿಗೂ ಬೇಕು. ಎಲ್ಲ ಧರ್ಮದವ್ರಿಗೆ ಇರ್ಬೋದು, ಮುಸ್ಲಿಂ ಧರ್ಮಕ್ಕೆ ಮಸೀದಿ, ಹಿಂದೂ ಧರ್ಮಕ್ಕೆ ದೇವಸ್ಥಾನ, ಇವ್ರಿಗೆ ಕ್ರೈಸ್ತ ಧರ್ಮವ್ರಿಗೆ ಚರ್ಚು, ಇದೆಲ್ಲ ಸ್ವಾಭಾವಿಕ. ಯಾಕಂತ ಹೇಳಿದ್ರೆ ಇದು ನಮ್ಮ ದೇವ್ರು ಕೊಟ್ಟ ಒಂದು ಕೊಡುಗೆ. ಅದಕ್ಕೆಲ್ಲ ನಡ್ಕೊಳ್ಬೇಕಾಗ್ತದೆ. ಇಡೀ ಊರು ಮಾಡೋದು ನೋಡ್ರೆ ಹಿಂದೂಗಳಿಗೆ ತಾವೇ ಸೃಷ್ಟಿ ಮಾಡಿದ ತರ ಮಾಡ್ತಾರೆ BJP ಅವರು. ನೀವು ಎಷ್ಟಿಂದ ಹೆಲ್ಪ್ ಮಾಡಿದ್ರಿ? ಇವ ಪಾಪ ಏನೋ ನಮ್ಮ ಪರಿಶ್ರಮ ಹೇಳ್ಕೊಂಡು ನೀವು ಇವತ್ತು ಎಲ್ಲ ಕಡೆಗೆ ಇಡೀ ನಮ್ಮ ಕರಾವಳಿಯಿಂದ ಹಿಡಿದು ಎಲ್ಲಿ ರಾಜ್ಯದವರೆಗೆ ನೀವು ಇಲೆಕ್ಷನ್ ಅವ್ರಿಗೆ ಓಟ್ ಕೇಳಕ್ಕೆ ವಿನ್ನಾದ್ರಿ ನೀವು. ಇವತ್ತು ನ್ಯಾಯ ಕೊಡ್ರಿ ಅವ್ರ ಕುಟುಂಬಕ್ಕೆ? ಒಬ್ರು ಹೇಳಿ ನೋಡುವ, ಎಲ್ಲಿ ನ್ಯಾಯ ಕೊಡ್ರಿ ನೀವು? ಏನಾದ್ರು ಮಾಡಿ ನೀವು. ಅಂದ್ರೆ 5 ಗ್ಯಾರಂಟಿ ಕೊಟ್ರಪ್ಪ, ಸಿದ್ದರಾಮಯ್ಯ ಅವ್ರು ಇರ್ಬೋದು, ಯಾರೇ ಇರ್ಬೋದು. ನೀವು 10 ಗ್ಯಾರಂಟಿ ಕೊಡಿ, ಅದನ್ನ ನೀವು ಇಂಪ್ಲಿಮೆಂಟ್ ಮಾಡಿ. ಅದು ರಾಜಕೀಯ. ನೀವು ಬೆಂಕಿ ಹಚ್ಚಿಕೊಂಡು ಈಗೆಲ್ಲ ಭಾಷಣ ಮಾಡ್ರಿ ನೀವೆಲ್ಲ. ಈಗ ನಿನ್ನ ಬಂದು ಪ್ರೆಸಿಡೆಂಟ್ ಮಾಡ್ರಿ ನೀವು. ಈಗ ಆಯ್ತಪ್ಪ, ನಿಮ್ಗೆ ಎಷ್ಟು ಮುಖ ಈಗ ಒಂದು ಕಸ್ ಮಾಡ್ರಿ ನಾವು. ಈಗ ನಿಮ್ ಮುಖಂಡ್ರಿದ್ರಲ್ಲ ನೀವೆಲ್ಲರೂ, ನಿಮ್ ಮನೆ ಬಾಗಿಲಿಗೆ ಮಾಡ್ಕೊಳ್ಳಿ ವೀರ್ ಸಾವರ್ಕರ್ ವೃತ್ತವನ್ನ. ವೀರ್ ಸಾವರ್ಕರ್ ಅವಾಗ ಸ್ವಾತಂತ್ರ್ಯ ಹೋರಾಡಿರ್ಬೋದು, ನಮಗೇನು ನಾವು ಅವಾಗ ಪುಸ್ತಕ ಎಲ್ಲ ಓದಿಲ್ಲ, ಮಾಡಿರ್ಬೋದು. ಅವ್ರ ಬಗ್ಗೆ ನಮ್ಗೆ ಗೌರವ ಉಂಟು. ಅವ್ರು ಅವಾಗ ಸ್ವಾತಂತ್ರ್ಯ ಹೋರಾಟ ಯಾರು ಮಾಡಿದ್ರು ಅವ್ರೆಲ್ಲ ಬಗ್ಗೆ ನಮ್ಗೆ ಗೌರವ ಉಂಟು. ಆದರೆ ಪ್ರತಿಯೊಂದು ಏರಿಯಾದಲ್ಲೂ ಅವ್ರ ಫೋಟೋ ಇಟ್ಕೊಂಡು ನೀವು ಪೂಜೆ ಮಾಡಿ, ನಿಮ್ಮ ಮನಸ್ಸನ್ನು ನೀವು ಮಾಡಿ. ನೀವು ಸಾರ್ವಜನಿಕ ಮನೆ ಯಾಕೆ ಇದು ಮಾಡ್ತೀರಿ? ಉತ್ತರ ಆಗ್ತೀರಿ ಈಗ? ವಿಚಾರ ಮಾಡಿ ನೀವು. ಬಹಳ ನೋವಾಗ್ತದೆ. ಯಾಕಂತ ಹೇಳಿದ್ರೆ ಮತ್ತೊಮ್ಮೆ ಅವರು ಏನೋ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈಗ ಉದಾಹರಣೆ ಮೊನ್ನೆ ಮಂಡ್ಯದಲ್ಲಾಯ್ತು. ಮಂಡ್ಯದಲ್ಲಿ ಕೆರೆಗೋಡ ಅಂತ ಪಂಚಾಯತಿಯಲ್ಲಿ ಅವ್ರು ತಗೊಂಡಿದ್ದೇನು ಪರ್ಮಿಷನ್, ರಾಷ್ಟ್ರಧ್ವಜ ಹಾಗೂ ನಮ್ಮ ನಾಡಧ್ವಜ ಆರಿಸೋಕೆ. ಇವ್ರು ಮಾಡಿದ್ದೇನು? ಇವರು ಭಗವಧ್ವಜ ಬಗ್ಗೆ ಎಲ್ಲರಿಗೂ, ನಮ್ಮ ಹಿಂದೂಗಳಾದ ಎಲ್ಲರಿಗೂ ಒಂದು ಒಳ್ಳೆ ಭಾವನೆ ಉಂಟು. ಎಲ್ಲರೂ ಅಂತೆಲ್ಲ ಎಲ್ಲ ಧರ್ಮರಿಗೂ ಉಂಟು ಭಾವನೆ ಉಂಟು, ಒಳ್ಳೆ ಭಾವನೆ ಉಂಟು. ಯಾಕಂತ ಹೇಳಿದ್ರೆ ಅದು ನಮ್ಮ ಪೂಜನೀಯ ಭಾವನೆ. ಅದು ಆದ್ರೆ ಭಗವಧ್ವಜ ಇರ್ಬೋದು, ಪೂಜೆ ಮಾಡಿದಿರ್ಬೋದು, ಅದು ಎಲ್ಲಿ ಮಾಡ್ತೀವಿ ನಾವು? ದೇವಸ್ಥಾನ ಉಂಟು, ಅದಕ್ಕೆ ಮನೆ ಮಠ ಉಂಟು, ಅಲ್ಲಿ ಮಾಡ್ಬೇಕು ನಾವು. ನೀವು ಏಕದಮ್ ಎಲ್ಲ ಕಡೆಗೆ ಹಾಕಿ ಹೋಗ್ಬಿಟ್ರೆ ಮುಂದೆ ನಮ್ಮ ವ್ಯವಸ್ಥೆ ಆಗಿರ್ಬೋದು, ನಮ್ಮ ಭಾರತ ದೇಶ ವ್ಯವಸ್ಥೆ ಆಗಿರ್ಬೋದು. ಎಲ್ಲ ವಿಚಾರ ಮಾಡಿ ನೀವು. ನಾವು ಅವ್ರಿಗೆ ಓಪನ್ ಆಗಿ ಹೇಳ್ತೀವಿ. ನಾವೀಗ ನೋಡಿ, ನೀವು ಏನು ಚಾಲೆಂಜ್ ಮಾಡಿದ್ರು ತೆರವು ಮಾಡಿಸ್ಲಿಕ್ಕೆ. ಯಾಕಂತ ಹೇಳಿದ್ರೆ ತೆರವು ಮಾಡ್ಬೋದು, ಮಾಡದೇ ಇರ್ಬೋದು, ಅದು ಅಲ್ಲಿ ಸ್ಥಳೀಯ ಸರ್ಕಾರ ಬಿಟ್ಟಿದ್ದು, ಸ್ಥಳೀಯ ಯಾಕಂತ ಹೇಳಿದ್ರೆ ಕಾನೂನು ಎಲ್ಲರೂ ಒಂದೇ. ಈ ಮೊನ್ನೆ ಏನೋ ಒಂದು 2022ರಲ್ಲಿ ಲಾಸ್ಟ್ ಇಯರ್ ಏನೋ ಒಂದು ಮುನ್ಸಿಪಾಲಿಟಿಯಲ್ಲಿ ಒಂದು ಹಿಂಸೆ ಏನಾಯ್ತು, ಬೋರ್ಡ್ ಹಾಕಿ ಸಲುವಾಗಿ, ಉರ್ದು ಬೋರ್ಡ್ ಸಲುವಾಗಿ. ನೀವು ಒತ್ತಾಯ ಮಾಡಿ ತೆಗಿಸಲ್ಲ. ಹೌದು, ಅವ್ರು ಹಾಕಿ ತಪ್ಪಿರ್ಬೋದು. ಯಾಕಂತ ಹೇಳಿದ್ರೆ ನಮ್ದು ಪ್ರಜಾಪ್ರಭುತ್ವ ರಾಷ್ಟ್ರ. ಏನು ಇಲ್ಲಿಯ ಭಾಷೆ, ಆಡುವ ಭಾಷೆ ಕನ್ನಡ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಅದನ್ನ ಹಾಕೋ ಅವಕಾಶ ಉಂಟು. ಅವ್ರೇನೋ ಉರ್ದು ಹಾಕಿ ಇರ್ಬೋದು, ತಪ್ಪಿರ್ಬೋದು ಅಂತ ತಿಳ್ಕೊಳ್ಳಿ. ಆದ್ರೆ ನೀವೇನೋ ಒತ್ತಡ ಅವಾಗ ಸರ್ಕಾರ ಮೇಲೆ ಒತ್ತಡ ಹಾಕಿ ನೀವು ತೆಗಿಸ್ರಲ್ಲ ಅವಾಗ. ನಿಮ್ಮೊಂದು ಕಾನೂನು, ಬೇರೆ ಒಂದು ಕಾನೂನಾ? ನೋಡಿ, ನಾವು BJP ಚಾಲೆಂಜ್ ಮಾಡ್ತೀವಿ. ಈಗ ನೀವು ಓಪನ್ ಆಗಿ ಚರ್ಚೆ ಮಾಡಿ. ಯಾಕಂತ ಹೇಳಿದ್ರೆ ನೀವು ಸುಮ್ಮನೆ ಸುಳ್ಳು ಹೇಳ್ಕೊಂಡು ಜನರಿಗೆ ದಿಕ್ಕು ತಪ್ಪಿಸುವ ಕೆಲಸ ಮಾಡಬೇಡಿ. ಯಾಕಂತ ಹೇಳಿದ್ರೆ ನಮ್ದು ಪ್ರಜಾಪ್ರಭುತ್ವ ರಾಷ್ಟ್ರ. ಏನು ಬಸವಣ್ಣ ಏನು ಹೇಳಿದಾನೆ? ಎಲ್ಲರಿಗೂ ಸಮಬಾಳು, ಎಲ್ಲರಿಗೂ ಸಮಬಾಳು ಅಂತ.
ನೀವು ಬಸವಣ್ಣ ಬಗ್ಗೆ ಹೇಳ್ತೀರಿ. ನೀವು ಬಸವಣ್ಣ ಇಡೀ ರಾಜ್ಯ ಸರ್ಕಾರ ಆವಾಗ ನಮ್ಮ ಸಿದ್ದರಾಮಯ್ಯ ಇದ್ರು, ಅದಕ್ಕೂ ಪೂರ್ವದಲ್ಲಿ ಯಡಿಯೂರಪ್ಪ ಇದ್ರು. ಬಸವಣ್ಣ ಧರ್ಮದಿಂದ ಬಂದವರು ಅನುಯಾಯಿಗಳು. ಬಸವಣ್ಣ ಫೋಟೋ ಎಲ್ಲೂ ಹಾಕಲಿಲ್ಲ ಇವರು ಕಚೇರಿಯಲ್ಲಿ. ಅವ್ರು ಹಾಕಿದ್ರೆ ಯಾರು? ಸಿದ್ದರಾಮಯ್ಯ ಅವರು. ಅಂತ ವ್ಯಕ್ತಿ ಮೇಲೆ ನೀವು ಏನೋ ಒಂದು ಮಾತಾಡೋದು ನೀವು ಆ ಟೈಪ್ ಗುಂಪು ಕೊಡ್ತೀರಲ್ಲ. ಇದು ಸಿಟಿದಲ್ಲಿ ಹೇಳ್ತಾರೆ ಏನೋ ತಾಲಿಬಾನ್ ಬಾವುಟ ಅಂತ ನಮ್ದು, ಯಾವುದು ನಮ್ಮ ರಾಷ್ಟ್ರೀಯ ಧ್ವಜ. ಏನ್ರಿ ಅವ್ರು ಏನು ಹೆಣ್ಣು ಹುಡ್ಕೊಂಡ್ ಮಾಡ್ತಾರೆ ಅವರು. ಈಗಾಗಲೇ ಬಂದು ನಮ್ಮ ಬರ್ಕಳಕ್ಕೆ ಲಾಸ್ಟ್ ಇಯರ್ ಬಂದ್ರು ಅವ್ರು, ಲಾಸ್ಟ್ ಟೈಮ್ ಬಂದಿರೋ ಅವ್ರು ಬರ್ಕಳಕ್ಕೆ. ಏನ್ ಹೇಳಿದ್ರು ಅವರು? ಮಾಂಸ ತಿಂದು ಬಂದ್ಕೊಂಡು ನಮ್ಮ ಮಾಜಿ ಶಾಸಕ ಮನೆಯಲ್ಲಿ ಇಲ್ಲಿ ಬಂದ್ಕೊಂಡು ಹೇಳಿದ್ರು ತಾನು ಗೋಬಿ ತಿಂದು ಅಂದ್ಕೊಂಡು. ಅಂತ ವ್ಯಕ್ತಿ ಬಾಯದಲ್ಲಿ ಇವತ್ತೇ ಏನೋ ತಾಲಿಬಾನ್ ಬಾವುಟದ ಬಗ್ಗೆ ಬರ್ತದೆ. ಅದು ಯಾಕೋ ಚರ್ಚೆ ಮಾಡೋದಿಲ್ಲ ಯಾರು. ಬೇಡ ಕಾರ್ಕಳದಲ್ಲಿ ನಮ್ಮ ಸುನೀಲ್ ಕುಮಾರ್ ಬಿಜೆಪಿ MLA ಅವರು ಕಂಚಿನ ಪ್ರತಿಮೆ ಅಂತ ಹೇಳ್ಕೊಂಡು ಜನರಿಗೆ ಮಂಕೂಜಿ ಮಾಡಿ ಪರಶುರಾಮ, ಯಾಕಂತ ಹೇಳಿದ್ರೆ ನಮ್ಮ ಕರಾವಳಿಯ ಸೃಷ್ಟಿಕರ್ತ ಪರಶುರಾಮ, ಅವನು ಸ್ಟ್ಯಾಚ್ಯೂ ಮಾಡ್ರಿ ನೀವು. ಯಾವ್ದು ಮಾಡ್ರಿ ನೀವು? ಫೈಬರ್ ಇಂದ. ಜನರಿಗೆ ಎಷ್ಟು ಮಾಡ್ತೀರಿ ನೀವು? ಇದನ್ನು ಯಾರು ಪ್ರಶ್ನೆ ಮಾಡೋದಿಲ್ಲ. ಇವತ್ತು ಜನರಿಗೆ ದಂಗೆ ಎಸೋಕಿರು ಏನೋ ಒಂದು ಹುನ್ನಾರ ನಡೆಸಿದ್ದಾರೆ. ದಯವಿಟ್ಟು ವಿನಂತಿ ನಿಮ್ಮ ಮಾಧ್ಯಮದಲ್ಲಿ ಮತ್ತು ನಮ್ಮ ಪತ್ರಿಕೆ ವರದಿಗಾರರಲ್ಲಿ ನೀವು ಸ್ವಲ್ಪ ಸುದ್ದಿ ಮಾಡಿ. ಯಾಕಂತ ಹೇಳಿದ್ರೆ ಇವ್ರನ್ನ ಹೀಗೆ ಬಿಟ್ರೆ ಬಹಳ ಕಷ್ಟ ಉಂಟು. ಯಾಕಂದ್ರೆ ನೀವು ಜನರಿಗೆ, ಒಂದು ಬಡವರಿಗೆ ಒಂದು 4 ಮನೆ ಕೊಡಿ, ಒಂದು ಅನ್ನ ಕೊಡಿ, ಒಂದು 4 ರಸ್ತೆ ಮಾಡಿಕೊಡಿ. ಕುಡಿದು ನೀರಿಲ್ಲ, ನೀರು ವ್ಯವಸ್ಥೆ ಮಾಡಿ. ನೀವು ಅದು ಗಲಾಟೆ ಮಾಡಿ. ನಾವು ಹೇಳ್ತೀವಿ ಈಗ ಮಂಗವೇರಿ ಎಲ್ಲೆಲ್ಲಿ ವರ್ಕ್ ಮಾಡಲಿಲ್ವೋ, ನೀವು ಏನು ಸರ್ಕಾರದಿಂದ ಬರೋ ಯೋಜನೆ ಮಾಡಲಿಲ್ವೋ, ಅದಕ್ಕೆ ನೀವು ಸ್ಟ್ರೈಕ್ ಮಾಡಿ. ನಾವು ನಿಮ್ಗೆ ಬೆಂಬಲ ಕೊಡ್ತೀವಿ. ನಾವು ನಿಮ್ದು ಏನೂ ಇಲ್ಲ. ಏನೋ ಯಾವುದೋ ಒಂದು ಧರ್ಮ ಸುದ್ದಿ ಹೇಳ್ಕೊಂಡು ಹಿಂದೂ ಧರ್ಮ ನಮ್ಗೆಲ್ಲ ಧರ್ಮನೇ, ನಾವೇನು ಪಾಕಿಸ್ತಾನ ಬರಲಿಲ್ಲ. ನಾವು ಬಾಯಿ ತೆಗ್ದಿದ್ದ ಮುಸ್ಲಿಂ ಧರ್ಮ ಹಾಗೆ, ಕ್ರೈಸ್ತ ಧರ್ಮ ಹಾಗೆ ಅಂತ ನೀವು ಹೇಗೆ ಬರ್ತೀರಲ್ಲ ಈಗ. ನೀವು ಎಷ್ಟು ಜನ ಮುಸ್ಲಿಮರಿಗೆ ನಿಮ್ದು ವ್ಯವಹಾರ ಇಲ್ಲ? ನಮ್ಮ ಅನಂತ್ ಕುಮಾರ್ ಹೇಳಿದ ಉಂಟು, ಡಾಮರ್ ಫೌಂಡೇಶನ್ ರಿಯಲ್ ಎಸ್ಟೇಟ್ ಉಂಟು ಅವ್ರದ್ದು. ಶಾಸಕರ ಮಾಜಿ ಶಾಸಕರ ಉಂಟು. ಅದ್ಯಾಕೆ ಹೇಳೋದಿಲ್ಲ ನೀವು? ಏನೋ ಬಡ ಜನರಿಗೆಲ್ಲ ಎತ್ತುಗಟ್ಟಿ ನಿಮ್ಮ ಬೆಳೆ ಬೇಯಿಸ್ಕೊತಿದ್ರಿ. ಇದು ಇನ್ನು ಮುಂದೆ ನಡೆಯೋದಿಲ್ಲ. ಬರ್ಕಳದಲ್ಲಿ ಅಂತಲ್ಲ, ಇಡೀ ರಾಷ್ಟ್ರ ಜನತೆ ಒಂದು ತಿರುವು ಮಾಡಿದ್ದಾರೆ. ಈಗ ನೀವೇನೇ ಹೇಳ್ಬೋದು, ಯಾರು ನಮ್ಮ ಈಗ ಪಾದಯಾತ್ರೆ ಮಾಡ್ತಿದ್ದಾರೆ ನಮ್ಮ ರಾಹುಲ್ ಗಾಂಧಿ ಅವರು, ಅವ್ರ ಬಗ್ಗೆ ಬಹಳ ಕೀಳಾಗಿ ಬರೀತಾರ್ರಿ. ಅವ್ರ ಕುಟುಂಬ ಎಂತದ್ರಿ? ಮಾತಾಡೋ ಹಕ್ಕು ಅವ್ರು ನಿಮ್ಗೆ. ಇವತ್ತೇ ಇಂದಿರಾ ಗಾಂಧಿ ಅಂತವ್ರು ರೋಟಿ ಕಪ್ಪಡ ಮಕಾನ್, ಇದು 3 ಕೋಟಿ ಯೋಜನೆ. ಅಂತಂದ್ರೆ ಹೊಟ್ಟೆಗೆ ಅನ್ನ, ಉಳಿಲಿಕ್ಕೆ ಮನೆ, ಹಾಕೊಳ್ಳೋಕೆ ಬಟ್ಟೆ. ನಿಮ್ದು ಯೋಜನೆ ಹೇಳಿ ನೋಡುವ. ಜನರು ಕೊಡುವ ಒಂದು ಯೋಜನೆ ಹೇಳಿ, ಒಂದೇ ಒಂದು ಯೋಜನೆ ಹೇಳಿ ನೀವು ಜನರು ಕೊಡಿ. ನೀವು ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತು, ನೀವು ಸ್ಟ್ರೈಕ್ ಮಾಡಲಿಲ್ಲ. ಗ್ಯಾಸ್ ರೇಟ್ ಜಾಸ್ತಿ ಆಯ್ತು, ಸ್ಟ್ರೈಕ್ ಮಾಡಲಿಲ್ಲ. ಡೀಸೆಲ್ ರೇಟ್ ಜಾಸ್ತಿ ಆಯ್ತು, ಸ್ಟ್ರೈಕ್ ಮಾಡಲಿಲ್ಲ. ಅವಾಗೆಲ್ಲ ಹೋಗಿರಿ ನೀವು. ಅವಾಗ ಕಾಂಗ್ರೆಸ್ ಗೌರ್ಮೆಂಟ್ ಅವರು ಕಾಲೇ 12 ರೂಪಾಯಿ ಜಾಸ್ತಿ ಮಾಡ್ರು ಪೆಟ್ರೋಲ್ಗೆ. ನೀವು ಸ್ಟ್ರೈಕ್ ಮಾಡ್ರಿ. ಈಗೆಲ್ಲಿ 60 ರೂಪಾಯಿ ಜಾಸ್ತಿ ನಿಮ್ದು. ಕೊರೋನಾ ಅದು ಮತ್ತೆ ಜನರು ಪಾಪ ಅವಾಗ ಏನು ಎಲ್ಲ ಸಾಯ್ತವ್ರೆ. ನೀವು ಸುದ್ದಿ ಹಾಕ್ರಿ. ಏನು ನಾವು ಹಾಸ್ಪಿಟಲ್ ಫ್ರೀ ಮಾಡೋಣ ಅನ್ಕೊಂಡು, ಎಲ್ಲಿ ಫ್ರೀ ಮಾಡ್ರಿ ನೀವು? ಎಲ್ಲಿ ಫ್ರೀ ಮಾಡ್ರಿ ನೀವು? ಪ್ರತಿಯೊಂದು ಬಡವ್ರು ಪಾಪ 4-5 ಲಕ್ಷ ರೂಪಾಯಿ 15 ಲಕ್ಷ ರೂಪಾಯಿ ತುಂಬಿಕೊಂಡು ಹಾಸ್ಪಿಟಲ್ ಹೆಣ ತಗೊಂಬಂದಾರ. ಅದ್ರಲ್ಲಿ ನಾವು ಒಬ್ರು 4 ವರ್ಷ ತುಂಬಾರ ನಾವು ಒಬ್ರು. ಒಂದು ಕಿಟ್ ಇಲ್ಲ. ಅವಾಗ ಕೊಟ್ಟಾರೆ ಯಾರು? ಇಡೀ ಜಿಲ್ಲೆಯಲ್ಲಿ ವಾಕ್ಷನ್ ಇಲ್ಲ ಆಯ್ತು. ನಮ್ಮ ಸದಸ್ಯ ಇಲ್ಲ ಅವರು, ಮತ್ತೆ ಇಲ್ಲಿ ಮಂಗಳ ಇದ್ರು, ಮತ್ತೆ ಶಾಲೆ ಶೆಟ್ಟಿ, ಇವರು 3 ಜನ ಸೋತಿದ್ರು. ಆರು ಪಾಪ ಅವ್ರು ಇದು ಮಾಡಲಿಲ್ಲ. ಅವರು ಏನೋ ಸಾಲ ಮಾಡ್ಕೊಂಡು, ಏನೋ ಜನರಲ್ಲಿ ಯಾರೋ ಬೇಡ್ಕೊಂಡು 4 ಜನ ಹೆಲ್ಪ್ ಮಾಡ್ರು. ಅದನ್ನ ನೀವು ಈಗ ಹೇಳ್ತೀರಿ, ನೀವು ಟಿಂಗಲ್ ಮಾಡ್ತೀರಿ ಅವ್ರು. ನೀವು ನಿಮ್ಗೆ ಏನು ನೈತಿಕತೆ ಉಂಟು ನಿಮಗೆ? ಈಗ ನಾವು ಚಾಲೆಂಜ್ ಮಾಡ್ತೀವಿ ನಿಮಗೆ. ಇಡೀ ಜಿಲ್ಲೆಯಲ್ಲಿ ನಮ್ಮ ಶಾಸಕರೆಲ್ಲ ಕೂಸ್ತು ನಾವು, ನಿಮ್ಮ ಶಾಸಕರು ನಿಮ್ಮ MP ಕೂಸಿ, ನೀವು ಎಷ್ಟು ಹಿಂದೂಗಳು ಹೆಲ್ಪ್ ಮಾಡಿದ್ರಿ, ಎಷ್ಟು ಹಿಂದೂ ದೇವಸ್ಥಾನ ನೀವು ಹೆಲ್ಪ್ ಮಾಡಿದ್ರೆ ಹೇಳಿ ನೋಡುವ. ಏನು ಇದು? ಬರ್ಕಳ ಮತ್ತು ಬೆಂಕೇಶ್ವರ ಬಂದಿರಿ ನೀವೆಲ್ಲರೂ. ಹರಿಪ್ರಕಾಶ್ ಗೋಣಿಮನವರು ಒಬ್ಬರು ಪ್ರತಿಭಾವಂತ ಒಬ್ಬ ಏನು ವ್ಯಕ್ತಿ. ನಿಮ್ಮ ಬಾಯಲ್ಲಿ ಕೆಟ್ಟ ಓಟ್ ಬರುವಾಗ್ರಿ, ಸುಳ್ಳು ಬರುವಾಗ ಒಳ್ಳೆ ಸುಸಂಸ್ಕೃತ ಕುಟುಂಬದಲ್ಲಿ ಹುಟ್ಟಿದವ್ರು ನೀವು. ಯಾರೋ ಏನು ಹೇಳ್ತಾರೆ ಅನ್ಕೊಂಡು ನೀವು ಬಂದಿಲ್ಲಿ ಏನೋ ವಾದ ಮಾಡೋದು. ನಿಮ್ಗೆ ಗೌರವ ಇಲ್ವಾ? ರಾಜಕೀಯ ಮಾಡಿ, ರಾಜಕೀಯ ಮೌಲ್ಯತೆ ಮಾಡ್ಬೇಕು. ರಾಜಕೀಯ ಮಾಡೋರು ಬಂದು ಇಲ್ಲಿ ಬಂದ್ಕೊಂಡು ಬೆಂಕಿ ಹಚ್ಚೋದು, ಹಿಂದೂಗಳಾಗೆ ಮುಸ್ಲಿಮ್ರಾಗೆ. ನೀವು ಎಷ್ಟು ಹಿಂದೂ ಹೆಲ್ಪ್ ಮಾಡಿ ಹೇಳಿ ನೋಡುವ. ನಿಮ್ಗೆ ಒಂದು ಡಾಕ್ಟರ್ ಕೇಸ್ ಮಾಡ್ರಿ, ಇದೇ ನಿಮ್ CBI ರಿಪೋರ್ಟ್ ಕೊಡ್ತು.
ಏನಿಲ್ಲ ಅಂತೆ. ಅವಾಗ ಏನು ಮಾಡ್ರಿ ನೀವು? ಮುಸ್ಲಿಂ ಕೊಂದಾಕ್ರು, ಹಿಂದೂಗಳು ಯಾರೋ ಲೀಡರ್ ಕೊಂದಾಕ್ರು ಅಂತ ಸುದ್ದಿ ಮಾಡ್ರಿ ನೀವು. ತಿಮ್ಮಪ್ಪ ನಾಯಕರ ವಿಷಯದಲ್ಲಿ ಅವ್ರು ಹಾಗೆ ಮಾಡ್ರಿ ನೀವು. ಪರೇಶ್ ಬೇಸಂದು ನಿಮ್ಮದೇ ಗೌರ್ಮೆಂಟು, ನಿಮ್ಮದೇ CBI ಅಂಡರ್ ಇದ್ದವರು, ಅವರು ಕೊಟ್ಟು ರಿಪೋರ್ಟ್ ಕೊಡ್ತಾರೆ ಸಹಜ ಸಾವು ಅನ್ಕಂಡು. ನೀವೆಲ್ಲ ಹೋಗಿದ್ರಿ? ಮತ್ತೆ ನಿಮಗೆ ವರ್ಷ ಆಗ್ತಿದ್ದಂಗೂ ಬೇರೆ ಬೇರೆ ದೇವರ ಹೆಸರು ಬರ್ತದೆ ನಿಮಗೆ. ಈಗ ರಾಮ ಶುರು ಮಾಡಿದ್ರು, ಹಿಂದೆ ಬಜರಂಗಿ, ಈಗ ರಾಮಂದು. ರಾಮ ಎಲ್ಲರಿಗೂ ಆರಾಧ್ಯ ದೇವ್ರಿ. ಮೊನ್ನೆ 22ಕ್ಕೆ ಆಯ್ತು. ನೀವು ಹೇಳ್ರಿ ಹಿಂದೂ ಬಗ್ಗೆ. ನಿಮ್ಮದೇ ಸಂಸ್ಥೆ, ಕೆಲವು BJP ಪ್ರಮುಖ ಸಂಸ್ಥೆರು ಅವ್ರೆ, ನೀವೆಲ್ಲ ರಜೆ ಕೊಟ್ರಿ. ಮಂಗಳೂರು ಜನತಾ ಬ್ಯಾಂಕ್ ಸಂಸ್ಥೆ ಪ್ರಮುಖರು ಅವರು, ಮುಖ್ಯಸ್ಥರು ಅವರು, ಅಧ್ಯಕ್ಷ ಅವ್ರೆ. ಜನತಾ ಬ್ಯಾಂಕ್ನ ಒಂದ್ ದಿವಸ ಬಂದ್ ಮಾಡ್ರು ಅವ್ರು ಸ್ಕೂಲ್ ಬಂದ್ ಮಾಡ್ರು ಒಂದ್ ದಿವಸ. ಯಾರೇ ಹಿಂದುತ್ವ ಪ್ರತಿಪಾದಕರು? ಯಾಕೆ ಮಾಡ್ರು ಅವರು ಹಿಂದೂಗಳಿಗೆ ಬಂದವರು, ಹಿಂದೂ ಧರ್ಮಕ್ಕೆ ಪೂಜೆ ಮಾಡೋರು, ಅವ್ರು ಮಾಡಿ ತೋರ್ಸ್ರು. ಅವರು ನೀವು ಮಾಡ್ರ? ಬಂದ್ ಮಾಡ್ಲಿ ಅಂತ ಹೇಳ್ಬಿಟ್ರು. ಯಾರು ಸಿದ್ದರಾಮಯ್ಯ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳ ಅವ್ರ ಬಗ್ಗೆ ಗೂಬೆ ಕೊಡ್ಸ್ರು ನೀವು. ಅವ್ರು ರಜೆ ಕೊಡ್ಲಂತೆ. ಸ್ವಾಮಿ, ನೀವು ಪತ್ರಿಕಾ ಮಿತ್ರರು, ನೀವು ರಜೆ ಕೊಡೋದು ಯಾವಾಗ? ಯಾರು ಗಲಾಟೆ ಆದಾಗ, ಕರ್ಫ್ಯೂ ಆದಾಗ, ಯಾರು ಸತ್ತಾಗ? ಇದೆಲ್ಲ ಒಳ್ಳೆ ಕಾಸು. ಇದೆಲ್ಲ ರಾಮ ಮಂದಿರ ಕಟ್ಟಿರ್ಬೋದು, ನಮ್ಮ ಹಿಂದೂ ಸಮಾಜದ ಬಗ್ಗೆ ಇರ್ಬೋದು, ಯಾವುದೇ ಉತ್ಸವದ ಬಗ್ಗೆ ಅಲ್ಲೇ ರಜೆ ಕೊಡಬೇಕು. ಯಾಕಂತ ಹೇಳಿದ್ರೆ ಅದು ಹಬ್ಬ ಆಗಿ ಮಾಡ್ಬಿಡ್ಬೇಕು. ಪ್ರತಿ ವರ್ಷಕ್ಕೆ ನೀವು ಆರ್ಡರ್ ಮಾಡಿ ನೀವು. ಅವಾಗ ಇಡೀ ರಾಷ್ಟ್ರದಲ್ಲಿ ಮುಜರಾಯಿ ಇಲಾಖೆಯಿಂದ ನಮ್ಮ ರಾಜ್ಯ ಸರ್ಕಾರ ಆರ್ಡರ್ ಹೊಡಿಸ್ತು ಎಲ್ಲ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಅನ್ಕೊಂಡು. ನಿಮ್ಮ ಸರ್ಕಾರ ಉಂಟಲ್ಲ ಎಲ್ಲ ಕಡೆಗೂ, ನೀವು ಆರ್ಡರ್ ಮಾಡ್ರ? ಎಲ್ಲೂ ಆರ್ಡರ್ ಮಾಡ್ರಿ ನೀವು? ಎಲ್ಲೂ ಮಾಡಲಿಲ್ಲ. ನಮ್ಮ ರಾಮಲಿಂಗ ರೆಡ್ಡಿ ಅವರು ಪ್ರತಿಯೊಂದು ಮುಜರಾಯಿ ಇಲಾಖೆಯವರಿಗೆ ಒಳಪಡುವ ಯಾವ ದೇವಸ್ಥಾನ ಇರ್ಬೋದು ಪೂಜೆ ಮಾಡ್ಕೊಂಡು ಆದೇಶ ಮಾಡ್ರು. ಅವರು ಯಾಕೆ ಮಾಡ್ರು? ಅವ್ರಿಗೆ ಹಿಂದೂರ ಬಗ್ಗೆ ಗೌರವ ಇಲ್ವಾ? ಬೇರೆ ಕಡೆ BJP ಸರ್ಕಾರ ಉಂಟು. ನಮ್ಮ ಗ್ಯಾರಂಟಿ ಯೋಜನೆ ಬಗ್ಗೆ ಹೇಳ್ರಿ, ಪೊಳ್ಳೆ ಪರಿಶೋಧನೆ ಕಂಡಿಗೆ. ಇದೇ ಗ್ಯಾರಂಟಿ ಯೋಜನೆ ನಕಲಿ ಮಾಡ್ಕೊಂಡವರು ಮಧ್ಯಪ್ರದೇಶ, ರಾಜಸ್ಥಾನ ಓಟ್ ಕೇಳಲು ಓಟ್ ತಗೊಂಡವ್ರು. ಅವಾಗೆಲ್ಲ ಹೋಗಿರಿ ನೀವು? ಅದು ಈಡೇರಿಕೆ ಮಾತ್ರ ಗೊತ್ತಿಲ್ಲ ನಮ್ಗೆ. ಯಾಕಂತ ಹೇಳಿದ್ರೆ ಇವತ್ತಾರೆ 10 ವರ್ಷ ಆಯ್ತು ನಮ್ಮ ಮೋದಿಯವರು ಬಂದು ಎಲ್ಲ ಹೇಳ್ತಾ ಇದ್ದಾರೆ, ತಾನು 7 ಕೋಟಿ ಜನ ಉದ್ಯೋಗ ಕೊಡ್ತಾ ಅನ್ಕೊಂಡು. ಎಲ್ಲೂ ಕೊಡ್ಲಿಲ್ಲ. ಇವ್ರು ಮಾಡುದಿಲ್ಲ. ಯಾಕಂದ್ರೆ ಪಾಪ ಇಲೆಕ್ಷನ್ ಟೈಮ್ ಮಾತ್ರ ಹೆಲ್ಪ್ ಆಗ್ತಾವ, ನೆನಪಾಗ್ತಾವೆ. ಹಿಂದೂಗಳ ಬಗ್ಗೆ ಆಗಲಿ, ಬೇರೆ ಧರ್ಮದ ಬಗ್ಗೆ ಆಗಲಿ. ನಾವು ನೋಡಿ ಇಲ್ಲಿ ಬಡ್ಕಾ ಕ್ಷೇತ್ರ ಅಂತ ಹೇಳ್ಬಿಟ್ರೆ ನಾವು ಶಾಂತಿಯುತವಾಗಿ ಬಾಳ್ಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲ ಜನಾಂಗದವರು, ಎಲ್ಲ ಧರ್ಮದವರು, ಎಲ್ಲ ಸಮಾಜದವರು ಬಹಳ ಪ್ರೀತಿಯಿಂದ ಬಗ್ತಾ ಇದ್ದಾರೆ. ನೀವು ಬಗ್ಗು ಕೊಡಿ ನಮಗೆ. ನೀವು ರಾಜಕೀಯ ಮಾಡಿ, ನೀವು 4 ಜನಕ್ಕೆ ಏನೋ ಉಪಹಾರ ಮಾಡ್ಕೊಂಡು ಓಟ್ ಕೇಳಿ, ತೊಂದರೆ ಇಲ್ಲ. ಸುಮ್ಮನೆ ಧರ್ಮದ ಬಗ್ಗೆ, ನಮ್ಮ ಹಿಂದೂ ಧರ್ಮದ ಬಗ್ಗೆ ಆಗಲಿ, ಯಾವ ಧರ್ಮ ಬಗ್ಗೆ ಆಗಲಿ ಬೆಂಕಿ ಹಚ್ಕೊಂಡು ಓಟ್ ಕೇಳಬೇಡಿ. ನಿಜವಾಗಿ ನಿಮ್ಮ ವಿನಂತಿ. ಯಾಕಂತ ಹೇಳಿದ್ರೆ BJP ನಮ್ಮ ವಿನಂತಿ. ಯಾಕಂದ್ರೆ ಅಲ್ಲಿ ಯಾವುದೇ ಒಬ್ಬ ಶ್ರೀಮಂತ ಮನೆ ಹುಡುಗ ಯಾರು ಇಲ್ಲ ಗಲಾಟೆ ಮಾಡ್ಲಿಕ್ಕೆ. ಎಲ್ಲ ಬಡ ಮನೆ ಹುಡುಗರು. ಇವತ್ತು ಎಷ್ಟೋ ಜನ ಕೇಸ್ ಹಾಕೊಂಡು ಕೋರ್ಟು ಮನೆ ಕಚೇರಿ ತಿರ್ತಾವ್ರೆ. ನೀವು ಅವ್ರಿಗಿನ್ನೂ ಬಿಡುಗಡೆ ಮಾಡಲಿಲ್ಲ. ಈಗ ಪೋಸ್ಟ್ ಹಾಕ್ತೀರಿ ನೀವು. ನಮ್ಮ ಸರ್ಕಾರ ಬಂದಕ್ಕೆ ಅವ್ರಿಗೆಲ್ಲ ಬಿಟ್ಟರು ಅನ್ಕೊಂಡು. ಯಾರು ಬಿಟ್ಟಿರಪ್ಪ ನೀವು? ಎಲ್ಲಿ ನೀವು ಇದು ಖುಲಾಸೆ ಮಾಡಿರಿ ನೀವು? ಹೇಳಿ ನೋಡುವ. ಇವತ್ತು ಕೋರ್ಟ್ ಮಾಹಿತಿ ಇರ್ತಾರೆ ಬರ್ಕೋದ್ರೆಲ್ಲ, ಎಲ್ಲ ಬಡ ಕುಟುಂಬದವ್ರು. ಅವ್ರ ಅಪ್ಪ ಅಮ್ಮ ಎಲ್ಲ ಸಾಲ ಮಾಡ್ಕೊಂಡು, ಬ್ಯಾಂಕ್ನ ಸಾಲ ಮಾಡ್ಕೊಂಡು, ಯಾರಾದ್ರೂ ಮಾಡ್ಕೊಂಡು ಇವತ್ತು ಕೋರ್ಟ್ಗೆ ದುಡ್ಡು ತುಂಬಿದ್ದಾರೆ. ಅದಕ್ಕೆ ಯಾರು ಹೊಣೆಗಾರ್ರಿ? ಪೊಲೀಸ್ ಸ್ಟೇಷನ್ ಕೊಲೆ ಆಯ್ತು, ಅವಾಗ ಎಷ್ಟೋ ಬಸ್ ಸುಟ್ರಿ ನೀವು, ಎಷ್ಟೋ ಮನೆ ಹಾನಿ ಮಾಡ್ರಿ ನೀವು, ಎಷ್ಟೋ IGP ಮನೆ ಹಾನಿ ಮಾಡ್ರಿ. ನಿಮ್ಗೆ ಆವಾಗ ಕಾನೂನು ಗೊತ್ತಿಲ್ಲ ಆಯ್ತಾ? ಈಗ ಹಣ ತುಂಬಿಕೊಡ್ತಾರೆ ಅವ್ರಿಗೆ, ಸರ್ಕಾರಕ್ಕೆ. ನೀವು ತುಂಬಿಕೊಡ್ಬೇಕು. ಯಾಕಂದ್ರೆ ನೀವು ಹಣ ನೀವೇ CBI ರಿಪೋರ್ಟ್ ಕೊಡ್ತೀರಿ ನೀವು ಸಹಜ ಅಂದ್ಕೊಂಡು. ಕೊಟ್ರಲ್ಲ ನೀವು? ಸುಮ್ಮನೆ ಈಗಿನ ಜನರು ಯಾರೋ ಹುಚ್ಚರಿಲ್ಲ, ಹುಮ್ರಿಲ್ಲ, ಒಳ್ಳೆ ಗುಣಗಳವ್ರೆ, ಎಲ್ಲ ಸಂಭಾವಿತವ್ರೆ. ನಿಮ್ಮಂತ ಮಾಧ್ಯಮದವ್ರವ್ರೆ, ಪತ್ರಿಕೆ ವರದಿಗಾರರು ಇದ್ರಿ. ಬಹಳ ಬೇಜಾರಾಗ್ತದೆ ಹೇಳ್ರಿ. ನೀವೆಲ್ಲ ನೋಡಿರ್ಬೋದು 2022 ಇವರೇ ಕುಲ್ಲ ಮಾಡಿದ ಜಾಗ ಇದು. ಯಾರೋ ಇದೇ BJP ಸರ್ಕಾರ ಇದ್ದಾಗ ಈ ಕುಲ್ಲ ಮಾಡಕ್ ಹೋಗ್ಬಿಟ್ರೆ ಮಂಗಳೂರು ಮಾಡಿಸ್ರು, ಸರ್ಕಾರ ಮಾಡಿಸ್ತು. ಸರ್ಕಾರ ಉಂಟ್ರ ಸ್ಥಳೀಯ ಸರ್ಕಾರ BJP ಅವರು. ನೀವು ಅವ್ರು ಕೇಳ್ರಿ ಅವ್ರಿಗೆ. ನೀವು ಮಂಗಳೂರು ಸುದ್ದಿ ಯಾಕೆ ಹೇಳ್ತೀರಿ ನೀವು? ಅವ್ರು ಹೇಳ್ತಾರೆ ಮಂಗಳೂರಿಗೆ ಹಿಂದೂ ಬಗ್ಗೆ ಕಲ್ಪನೆ ಇಲ್ಲ ಅನ್ಕೊಂಡು. ಯಾರು ಹರಿಪ್ರಕಾಶ್ ಕೋಣೆ ಮನೆ ಅವರು. ನಿಮ್ಗೆಲ್ಲೇ ಉಂಟ್ರಿ? ಎಷ್ಟು ಜನ ಹಿಂದೂ ಹೆಲ್ಪ್ ಮಾಡಿರಿ ನೀವು? ಎಷ್ಟು ಜನ ಹಿಂದೂ ದೇವಸ್ಥಾನ ಕಟ್ಟಿಕೊಡ್ರಿ ನೀವು? ಇವತ್ತು ಆ ದಿವಸ ಮಂಗಳೂರು ಪ್ರತಿಯೊಂದು ದೇವಸ್ಥಾನ ಏನು ನಮ್ದು 22ಕ್ಕೆ ರಾಮ ಮಂದಿರ ಏನು ಓಪನಿಂಗ್ ಆಯ್ತು, ಪ್ರತಿಯೊಂದು ದೇವಸ್ಥಾನಕ್ಕೆ ಹೋಗಿ
ಪೂಜೆ ಸಲ್ಲಿಸಿದ್ರು. ನಮ್ಮ ಕಾರ್ಯಕರ್ತರ ಒಟ್ಟಿಗೆ ಹೋಗ್ಕೊಂಡಿರ್ಬೋದು, ಪಬ್ಲಿಕ್ ಒಟ್ಟಿಗೆ ಹೋಗ್ಕೊಂಡು. ರಾಮ ನಿರ್ಮಾಣ ಆದ್ಮೇಲೆ ಮಂದಿರ ನಾವು ಒಳ್ಳೆ ರೀತಿಯ ವರ್ತನೆ ಮಾಡ್ಬೇಕು. ನಾವು ಮತ್ತೆ ಗಲಭೆ ಮಾಡೋದಲ್ಲ. ಸನಾತನ ಧರ್ಮ ಹೇಳ್ತಾರೆ, ಸನಾತನ ಧರ್ಮ ಹೇಳ್ತಾರೆ, ಏನ್ ಹೇಳ್ತಾರೆ ಧರ್ಮ? ಇನ್ನೊಂದು ಧರ್ಮ ನೋವು ಮಾಡ್ಕೊಂಡು ನೀವು ಮಾಡ್ಬೇಕು ಹೇಳೋದಿಲ್ಲ. ಇನ್ನೊಂದು ಧರ್ಮ ನಾವು ಪ್ರೀತಿ ಮಾಡ್ಬೇಕು, ಇನ್ನೊಂದು ಧರ್ಮ ನಮ್ಗೆ ಗೌರವ ಕೊಡ್ಬೇಕು. ಆ ಥರ ವರ್ತನೆ ಮಾಡ್ಬೇಕು ನಾವು. ಗಲಭೆ ಮಾಡ್ಕೊಂಡು ಸನಾತನ ಧರ್ಮ ಹೇಳಿದೆ, ಗಲಭೆ ಸೃಷ್ಟಿ ಮಾಡಿ ಕೋರ್ಟ್ ತಗೊಳ್ಳೋ ಅಂದ್ಕೊಂಡು ಬಾಯಿ ತೆಗೆದು ಸನಾತನ ಧರ್ಮ ಹೇಳ್ತೀವಿ. ಆ ಧರ್ಮಕ್ಕೆ ನೀವು ಉಪಚಾರ ಮಾಡ್ತೀರಿ ಬಿಜೆಪಿ ಅವರು. ಭಾಳ ನೋವಾಗ್ತದೆ. ಯಾಕಂತ ಹೇಳಿದ್ರೆ ಮೊನ್ನೆ ಏನು ನಿಮ್ಮ ಇವ್ರು ಸ್ಟ್ರೈಕ್ ಮಾಡ್ರಿ, ಇವರು ಧರ್ಮ ಬಗ್ಗೆ ಹೇಳ್ತಾರಲ್ಲ. ಈಗ ಮೊನ್ನೆ ಇದೇ ನಿಮ್ಮ ಕಾರ್ಕಳ MLA ಸುನೀಲ್ ಕುಮಾರ್ ಕಂಚೀರ್ಪತಿ ಮಂದಿ ಹೇಳ್ಕೊಂಡು ಫೈಬರ್ ಅವಾಗೆಲ್ಲ ಹೋಯ್ತು ನಿಮ್ದು ಪೌರುಷ. ನೀವು ಅವ್ರು ವಜೆ ಮಾಡ್ಲಿಕ್ಕಿತ್ತಲ್ಲ. ನಿಮ್ಮ ಧರ್ಮ ಬಗ್ಗೆ ಎಷ್ಟು ಇದಿದ್ ಬಿಟ್ರೆ, ಒಳ್ಳೆ ಭಾವನೆ ಬಿಟ್ರೆ, ಅವ್ನು ನಿಮ್ಮ ಪಾರ್ಟಿನ ಏನ್ ಬೇಕಾ ಮಾಡ್ಬೋದು. ನಿಮ್ಮ ಪಕ್ಷದವ್ರು ಏನ್ ಬೇಕಾ ಮರಿಬೋದು, ಏನ್ ಬೇಕಾ ಮಾಡ್ಬೋದು, ಏನ್ ಬೇಕಾ ಮಾತಾಡ್ಬೋದು. ಬೇರೆ ಮಾತಾಡ್ರಿ ನೀವು. ನಿಮ್ಮ ಲೆಕ್ಕ ಕೇಳ್ರೆ ಅವ್ನು ದೇಶದ್ರೋಹಿ. ಯಾರೋ ಒಬ್ಬ ಶ್ರೀಮಂತ ರಾಜಕಾರಣಿ ವಾಯಸ ಯಾರು ಕೇಳ್ಬಿಟ್ರೆ ಮಾರನೇ ಸಾವಿರ ಮೇಲೆ ರೈಡ್ ಇವ್ರದು. ನಿಮ್ ಬಿಜೆಪಿ ದುಡ್ಡು ಮಾಡ್ಲಿ ಯಾರು? ಇಡೀ ರಾಜ್ಯ ಸರ್ಕಾರ ದಿವಾಳಿ ಮಾಡ್ರಿ ಅವರು. ಕೇಂದ್ರ ದಿವಾಳಿ ಮಾಡ್ಕೊಂಡು ಇವತ್ತೆ ಧರ್ಮದಲ್ಲಿ ಓಟ್ ಕೇಳ್ತಾವ್ರು. ರಾಜಕೀಯ ಧರ್ಮ ಇರ್ಬೇಕು, ಆ ಧರ್ಮದಲ್ಲಿ ರಾಜಕೀಯ ಬೆಳೆಸ್ಬೇಡಿ ಯಾವಾಗ. ಇದು ಬಹಳ ತಪ್ಪಿದೆ. ಯಾಕಂತ ಹೇಳಿದ್ರೆ ಜನ ಹುಷಾರಿದ್ದಾರೆ. ನಾವು ಚಾಲೆಂಜ್ ಮಾಡ್ತಾವ್ರೆ ನಿಮ್ಗೆ. ಮತ್ತೊಮ್ಮೆ ಹೇಳ್ತೇವೆ ನಾನು ನಿಮ್ಗೆ, ನೀವು ಪಬ್ಲಿಕ್ ಚರ್ಚೆ ಮಾಡಿ. ಯಾರ ಪ್ರೇರಣೆಗೆ ಹಿಂದೂ ದೇವಸ್ಥಾನಕ್ಕೆ ಒಳ್ಳೇದಾಗಿದೆ, ಹಿಂದೂಗಳು ಒಳ್ಳೇದಾಗಿದೆ, ಹಿಂದುತ್ವ ಒಳ್ಳೆಯದು ಅನ್ಕೊಂಡು ನೀವು ಬನ್ನಿ ಚರ್ಚೆ ಮಾಡುವ. ನೀವೆಲ್ಲ ವಕ್ತಾರರಲ್ಲ ಹರಿಪ್ರಕಾಶ್ ಅವರೇ, ನೀವು ದೊಡ್ಡ ವಕ್ತಾರರು. ನೀವು ಚರ್ಚೆ ಮಾಡಿ ಪಬ್ಲಿಕ್ನಲ್ಲಿ. ನಿಮ್ದು ಏನೋ ದಾಖಲೆ ಇಡೀ ಇಲ್ಲಿ, ನಾವು ನಿಮಗೆ ಕೊಡ್ತಾ ಇದ್ದೇವೆ ನೋಡಿ ದಾಖಲೆ. ಸರ ಅವರೇ ಮಾಡಿದ್ದು. ಬಿಜೆಪಿ ಸರ್ಕಾರ ಉಂಟು, ಸ್ಥಳೀಯ ಸರ್ಕಾರ, ಇಲ್ಲಿ ಪಂಚಾಯತ್, ಅವರೇ ಪರ್ಮಿಷನ್ ಕೊಟ್ಟಿದ್ದು. ನೀವು ಜುಮ್ಮಾ ಮಸೀದಿಗೆ ನಾಮಕರಣ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತೀರಿ ನೀವು, ಅದೇ ದಿವಸ ಕೊಟ್ರಿ ನೀವು. ಆದ್ರೆ ಇದೇ ಕೊಡ್ಲಿಲ್ಲ ನೀವು, ಕೊಡ್ಬೇಕಲ್ಲ ನೀವು. ಇದೆಲ್ಲ ನಿಮ್ಗೆ ನೀವು ನೋಡಿ, ಅವ್ರ ಅಂತರಾತ್ಮ ಏನಂತ ಹೇಳ್ಬಿಟ್ರೆ ಇದೆಲ್ಲ ಇಲೆಕ್ಷನ್ ತಯಾರಿ. ಮತ್ತೆ ಓಟ್ ತಗೊಂಡ ನಂತರ ಅವ್ರಿಗೆ ಯಾವ ಹಿಂದೂ ಬಗ್ಗೆ ಆಗಲಿ, ಯಾವ ಬಡ ಜನರ ಬಗ್ಗೆ ಆಗಲಿ ಕಿಂಚಿತ್ ಒಂದು ಏನು ನೋವಿರುದಿಲ್ಲ ಅವ್ರಿಗೆ. ನಾವು ಹೇಳ್ತಾ ಇದ್ದೇವೆ ಈಗ ಅವರು ಕರವಾಗದೆ ಇಲ್ಲ ನೋಡಿ ಸರ್, ಇದು ಕೊಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ? ಅರ್ಥ ಏನು ಉಂಟಿದು? ಅಂದ್ರೆ ಮುಂದಿನ ಯೋಚನೆ ಅವ್ರದ್ದು ಫ್ರೀ ಪ್ಲಾನ್ ಅಲ್ಲ. ಅಂದ್ರೆ ಅವ್ರಿಗೆ ಅಸೆಂಬ್ಲಿ ಜಿಲ್ಲಾ ಪಂಚಾಯತ್ ಒಂದು ಹಿಂಡಿಸ್ಬೇಕು, ಅವ್ರಿಗೆ TP ಬೇಕು, ಪಂಚಾಯತಿ ಬೇಕು, ಅಸೆಂಬ್ಲಿ ಬೇಕು, ಪಾರ್ಲಿಮೆಂಟ್ ಒಂದು ನಿಲ್ಲಿಸ್ಬೇಕು ಅವ್ರಿಗೆ. ಈ ಮೊನ್ನೆ ಆಯ್ತು, ನಮ್ಮ ಅಸೆಂಬ್ಲಿ ಇಲೆಕ್ಷನ್ ಆಯ್ತು. ಈಗ ನೀವು ಅದಕ್ಕೂ ಮೊದಲು ಕೂಗ್ರಿ, ಹನಿ ರಕ್ತಕ್ಕೂ ನಾವು ಏನೋ ಬೆಲೆ ಕೊಡ್ತೇವೆ ಅನ್ಕೊಂಡು. ಎಲ್ಲೈತೆ ನಿಮ್ದು ಹರಿಯಾಣ ರಕ್ತ? ಪಾಪ ಇವತ್ತು ಅವರು ಅಪ್ಪ ಅಮ್ಮ, ಅವ್ರ ಅಕ್ಕ ತಂಗಿ ಎಲ್ಲವರು ಯಾರೋ ಗೊತ್ತಿಲ್ಲ. ಇದೇ ನಿಮ್ದು ಬುಡಾಟಿಗೆ ಇದು. ನೀವು ನೇರವಾಗಿ ಸವಾಲ್ ಮಾಡ್ರಿ, ಪಬ್ಲಿಕ್ ಮೀಟಿಂಗ್ ಕರೀರಿ, ಬರ್ಕತ್ತಾಗದಲ್ಲಿ ಕರೀರಿ. ಯಾರಿಂದ ಹಿಂಸೆ ಆಗಿದೆ, ಯಾರಿಂದ ಜನರು ಉಪಕಾರ ಅಂತ ನಾವು ಹೇಳ್ತೀವಿ ನಿಮ್ಗೆ. ಸುಮ್ಮನೆ ಜನರ ಮಳ್ಮಳಕ್ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಸರ್ಕಾರ ಬಂದ ನಂತರ 5 ಗ್ಯಾರಂಟಿ ಯೋಜನೆ ಕೊಟ್ಟರು. ಎಂತ ಯೋಜನೆ ಅದು? ಅನ್ನಭಾಗ್ಯ, ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಮತ್ತೆ ಯುವಕರಿಗೆ ಇವ್ರು ಏನು ಹೇಳಿದ್ರು, ತಾವು 2 ಕೋಟಿ ಜನರಿಗೆ ಉದ್ಯೋಗ ಕೊಟ್ಟು ತಗೊಂಡು ಪಾಪ ಎಷ್ಟು ಜನ ಕಲ್ತ್ಕೊಂಡು ಖಾಲಿ ಅವ್ರೆ. ಅಂಥವ್ರಿಗೆ ಬಡವ್ರ ಮನೆ ಹುಡುಗರವರೆಲ್ಲ ಏನಾದ್ರು ಒಂದು ಖರ್ಚಿಗೆ ಆಗಲ್ಲ ಅನ್ಕೊಂಡು 3,000, 1,500 ರೂಪಾಯಿ ಅವ್ರಿಗೆ ಡಿಪ್ಲೊಮಾ ಮುಗಿಸಿದವ್ರಿಗೆ ಅಂತರ ಕೊಡ್ತಾರೆ. ಯೋಜನೆ ಸ್ಟಾರ್ಟ್ ಮಾಡ್ರು ಅವರು. ಮತ್ತೆ ನೀವು ಸುಳ್ಳು ಅನ್ಸತ್ರಿ ಯೋಜನೆ. ಮತ್ತೇನು ಮಾಡ್ಬೇಕು? ಯಾಕಂದ್ರೆ ಇವತ್ತೇ ಕಾಲೇಜ್ ಮಕ್ಕಳು ಮಾತ್ರ ಕೊಡ್ತಿಲ್ಲ ಅವರು. ಅವರ ಬಿಜೆಪಿ ಮಕ್ಕಳು ಅವ್ರೆ, ದಳದ ಮಕ್ಕಳು ಅವರೆಲ್ಲರೂ. ಅದು ಉಪಯೋಗ ನೀವು. ಅದು ಯಾರು ಮಾಡಲಿಲ್ಲ ನೋಡಿ, ಅದಕ್ಕೆ ಸ್ಟ್ರೈಕ್ ಮಾಡಿ ನೀವು. ನಾವು ಬೆಂಬಲ ಕೊಡ್ತೀವಿ ಅದಕ್ಕೆ, ನಮ್ಮ ಬೆಂಬಲ ಉಂಟು ಅದಕ್ಕೆ. ನೀವು ಡೀಸೆಲ್ ಜಾಸ್ತಿ ರೇಟ್ ಜಾಸ್ತಿ ಉಂಟು, ಸ್ಟ್ರೈಕ್ ಮಾಡಿ, ನಾವು ಮಾಡ್ತೀವಿ ಅಲ್ಲಿ. ನೀವು ಅದೆಲ್ಲ ಮಾಡೋದಿಲ್ಲ. ನೀವು ಬಾಯಿ ತೆಗ್ದಿದ್ದಾಗ ನಾವು ಹಿಂದುತ್ವವರು, ಹಿಂದುತ್ವ ಮಾತಾಡೋಕೆ ನಿಮ್ಗೆ ನೈತಿಕತೆ ಉಂಟು ನಿಮ್ಗೆ? 1,200 ರೂಪಾಯಿ ಮತ್ತೆ 14 ರೂಪಾಯಿ ಇರ್ತದೆ ಗ್ಯಾಸ್. ನೀವು ದಿವ್ಸವಾದಂಗೂ ಮಂದಿರ ಕಟ್ತಿದ್ರಿ, ಇಲ್ಲಿ ಮಂದಿರ ರೇಟ್ ಜಾಸ್ತಿ ಮಾಡ್ತೀರಿ. ಮಂದಿರ ಕಟ್ಟಿ ನಾವು ಬಾಳ. ಯಾಕಂತ ಹೇಳಿದ್ರೆ ಇದು ಮೊನ್ನೆ ರಾಮ ಮಂದಿರ ಆಯ್ತು,
ನಾವು ದೊಡ್ಡವ್ರ ಬಗ್ಗೆ ಮಾಡೋಕೆ ನಮ್ಗಂದ್ರೆ ಅಷ್ಟು ಬೇಡ. ಯಾಕಂತ ಹೇಳಿದ್ರೆ ಆದ್ರೆ ಜನರಿಗೆ ತಪ್ಪಾರು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇವತ್ತು ಏನು ರಾಮ ಮಂದಿರ ಒಪ್ಪಿ ಮಾಡ್ಬೇಕಾದ್ರೆ ಮೋದಿಯವ್ರು ಹೋಗ್ಲೇಬೇಕು. ಪ್ರಧಾನಮಂತ್ರಿ ಅವ್ರದ್ದು ಕರ್ತವ್ಯ ಹೋಗ್ಲೇಬೇಕು ಅವ್ರು ಅಲ್ಲ. ಅವ್ರಿಗಿಂತ ಮೇಲೆ ರಾಷ್ಟ್ರಪತಿ ಅವ್ರೇ ಕರೀಲಿ. ನೀವು ಪಾರ್ಲಿಮೆಂಟ್ ಶಿಲಾನ್ಯಾಸ ಮಾಡ್ರಿ. ನೀವು ರಾಮನಾಥ್ ಕೋವಿಂದ್ ಅವರು ಇದ್ರು ನಮ್ಮ ರಾಷ್ಟ್ರಪತಿಯಾಗಿ, ಅವ್ರಿಗೆ ನೋಡಿಲ್ಲ. ಇದು ಅರ್ಥ ನೋಡ್ರಿ. ಮೊನ್ನೆಗೆ ನಾವು ಹೇಳಿದಲ್ಲಿ ಇದು ನಮ್ಮ ಜಗತ್ತಿನಲ್ಲೇ ಅತಿ ಶ್ರೇಷ್ಠವಾದ ಜಗದ್ಗುರು ಪೀಠ ಅದು ಶಂಕರಾಚಾರ್ಯ ಪೀಠ. ಅವರೇ ಹೇಳ್ರು ನೀವು ಮಾಡಿ ಸರಿ ಇಲ್ಲ, ಮಾಡ್ತಾರೆ ಸರಿ ಇಲ್ಲ ನೀವು. ಆದ್ರೆ ನೀವು ಅವ್ರಿಗೆ ಏನು ಉತ್ತರ ಕೊಟ್ರಿ? ನೀವು ಅವ್ರ ಬಗ್ಗೆ ಏನೆಲ್ಲ ಬರೆಸ್ರಿ? ಏನೆಲ್ಲ ಬರೆಸ್ರಿ ನೀವು? ವಾಟ್ಸಪ್ನಾಗ ಇರ್ಬೋದು, ಪತ್ರಿಕೆ ಇರ್ಬೋದು. ಅಂತ ಜಗದ್ಗುರು ಇದು ಮಾಡಿಬಿಟ್ರೆ ಅದು ನಮ್ಮ ಇಡೀ ಜಗತ್ತಿನಲ್ಲಿ ನಮ್ಮ ಶಾಪ. ಅದು ನಮ್ಮ ಶಾಪ. ಅದು ನೀವು ಮಾಡಿದಕ್ಕೆ ಏನು ಕೆಟ್ಟ ಕೆಲಸಕ್ಕೆ ಇಡೀ ಎಲ್ಲ ಸಮಾಜದವರು ಎಲ್ಲ ಧರ್ಮದವ್ರು ಹೋಗ್ತಾರೆ. ಪೀಠ ಅಂದ್ರೆ ಹುಡುಗಾಟಿಗೆ ಎಲ್ಲ ಅದು. ಅಂತ ನೀವು ಮಾಡ್ರಿ ಎಲ್ಲ. ಸಿದ್ದರಾಮಯ್ಯ ಬಗ್ಗೆ ನೀವು ಹೇಳ್ತೀರಿ. ನಿಮ್ಗೆ ಏನೈತೆ ತಗೊಂಡ್ರಿ? ಸಿದ್ದರಾಮಯ್ಯ ಏನು ಮಂದಿರ ಕಟ್ಪಣ ಅಂತ ಎಲ್ಲ ಹೇಳಿದಾರ? ಎಲ್ಲ ಹೇಳಿದ್ರು ಅವರು? ಎಲ್ಲರಿಗೂ ಸರಿ ಧರ್ಮ ಕೊಡ್ತಾರೆ ಅಂದ್ರೆ ಅಲ್ಪಸಂಖ್ಯಾತರಿಗೂ ಅವರು ಗೌರವ ಕೊಡ್ತಾರೆ, ಹಿಂದೂ ಧರ್ಮ ಗೌರವ ಕೊಡ್ತಾರೆ, ಕ್ರೈಸ್ತ ಧರ್ಮಗೆ. ಸಿದ್ದರಾಮಯ್ಯ ಹುಂಡಿಯಲ್ಲಿ ಅವ್ರದ್ದು ಏನೋ ಊರುಂಟು, ಅವ್ರದ್ದು ಹುಟ್ಟೂರು ಅವ್ರದ್ದು. ಅಲ್ಲಿ ಸ್ವಂತ ಖರ್ಚು ಮಾಡಿ ಇಲ್ಲಿ ನಮ್ಮ ಮಂಗವೈರು ನಮ್ಮ ಶ್ರೀರಾಮ ಮಂದಿರ ಮಾಡಿ ಧ್ಯಾನ ಮಂದಿರಗೆ ನಮ್ಮ ಗುರುಗಳಿಗೆ ಬ್ರಹ್ಮಾನಂದ ಸ್ವಾಮೀಜಿ ಗುರುಗಳಿಗೆ ಏನು ಬಿಟ್ಕೊಟ್ರು ಅದೇ ರೀತಿ ನಮ್ಮ ಸಿದ್ದರಾಮಯ್ಯ ಮಾಡಿದಾರ್ರಿ. ನೀವು ಒಬ್ಬರು ತೋರಿಸಿ, ಒಬ್ಬ ಲೀಡರ್ ತೋರಿಸಿ ನೋಡುವ. ಒಂದು ರಾಮ ಮಂದಿರ ಕಟ್ಟಿದ್ದು ಯಾರು ತೋರಿಸಿ ನೋಡುವ ನೀವು ಯಾರು? ಈಗಿನ ವ್ಯವಸ್ಥೆಯಲ್ಲಿ ಜನರೇ ಮತ್ತೆ ನೀವು ಮುನ್ನಡೆಸಬೇಡಿ. ಯಾಕಂತ ಹೇಳಿದ್ರೆ ನಾವು ಹೇಳ್ತರು ಸನ್ಮಾನ್ಯ ಎಲ್ಲ ಬಿಜೆಪಿ ಪ್ರಮುಖರಿಗೆ ನಿಮ್ಮ ಮನೆ ಎದುರುಗಡೆ ವೀರ ಸಾವರ್ಕರ್ ಫೋಟ ಇದು ಕಟ್ಕೊಂಡು ಒಳ್ಳೆ ಮಾಡಿ ನಾವು. ಆದರೆ ಎಲ್ಲಿ? ಯಾಕಂತ ಹೇಳಿದ್ರೆ 1992ರಲ್ಲಿ ಭಟ್ಕಳ ಗಲಾಟೆ ಆಯ್ತು. ಗಲಾಟೆ ಆದ ನಂತರ ನಮ್ಮ ತೆಂಗಿನಗುಂಡಿ, ಗಾಂಧಿನಗರ ಇರ್ಬೋದು, ಹೆಬ್ಳೆ ಇರ್ಬೋದು, ಅಲ್ಲಿ ಸೆನ್ಸಿಟಿವ್ ಪ್ಲೇಸ್ ಅನ್ಕೊಂಡು ಘೋಷಣೆ ಆಯ್ತು 2003ರಲ್ಲಿ. ಆವಾಗಿನ AC ಅವರು ಪಂಚಾಯತ್ ಆದೇಶ ಮಾಡ್ರು, ಯಾವುದೇ ಕಾರಣಕ್ಕೂ ನೀವು ವೃತ್ತ ಮಾಡಿರ್ಬೋದು, ಏನೋ ಮಾಡ್ಬೋದು, ಮತ್ತೆ ಹೆಸರು ಇಡ್ಬೋದು, ಅದಕ್ಕೆ ಅವಕಾಶ ಕೊಡೋಕ್ಕಿಲ್ಲ, ಅದನ್ನು ಬೇರೆ ಇಲಾಖೆ ಕೊಡಿ ಅನ್ಕೊಂಡು. ಅಂತದ್ರಲ್ಲಿ ನೀವು ಅಲ್ಲೇ ಮತ್ತೆ ಗಲಾಟೆ ಮಾಡ್ತೀರಿ. ನಾವು ಉದ್ದೇಶ ಉಂಟು ಹಂಗಾರೆ? ಕಾನೂನು ಬಗ್ಗೆ ಯಾರು ಅರಿವಿಲ್ವಾ? ಮಾಡ್ರಿ, ದೇವಸ್ಥಾನ ಭಾಗ ಮಾಡಿ, ದೇವಸ್ಥಾನ ಮಾಡಿ, ನಾವೆಲ್ಲ ಭಾಗವಹಿಸ್ತೀವಿ. ನೀವು ದೇವಸ್ಥಾನ ಕಟ್ಟಿ, ನಾವು ಭಾಗವಹಿಸ್ತೀವಿ. ನೀವು ಸುಖ ಸುಮ್ಮನೆ ಎಲ್ಲಿ ಯಾರು ಧರ್ಮ ಮನೆ ಉಂಟು ಅವ್ರ ಮನೆ ಎದುರು ಮುಂದೆ ಬಾವುಟ ಹಾರಿಸೋದು ತಪ್ಪೇ. ಈ ಮುಸ್ಲಿಂ ಧರ್ಮದವ್ರು ಬಂದು ನಮ್ಮ ಹಿಂದೂಗಳ ಬಂದು ಏನಾದ್ರು ಬಂದು ದೇವಸ್ಥಾನ ಬಂದು ಬಾವುಟ ತಪ್ಪೇ. ಅದು ನಾವು ಒಪ್ಕೊಂಡ್ರು. ನಮ್ದು ಹಾಗೆ ನಮಗಲ್ರಿ. ನಾವೆಲ್ಲ ಧರ್ಮ ಪ್ರೀತಿ ಮಾಡ್ಬೇಕು. ಈಗ ಬಂದು ಗಲಾಟೆ ಮಾಡ್ತೀರಿ ನೀವು. 2022 ತೆರವು ಮಾಡ್ತಾರೆ ನೀವೇ ಆಗಿತ್ತು ಅವಾಗ. ಸ್ಥಳೀಯ ಸರ್ಕಾರ ನೀವು ಇದ್ರಿ ಈಗ. ಹಾಗೆ ದಯವಿಟ್ಟು ವಿನಂತಿ, ನಮ್ಮ ಪತ್ರಿಕಾವಾದ ಇರ್ಬೋದು ಮತ್ತು ಸಾರ್ವಜನಿಕರಲ್ಲಿ ಒಂದು ವಿನಂತಿ, ಯಾವುದೇ ಕಾರಣಕ್ಕೂ ಇಂಥ ಕ್ಷುಲ್ಲಕ ಕಾರಣ ಇಟ್ಕೊಂಡು ನಿಮ್ಮಲ್ಲಿ ಏನೋ ಪ್ರೀತಿಗೆ ಬೆಂಕಿ ಹತ್ತಿದ್ದಾರೆ, ದಯವಿಟ್ಟು ನಿಮ್ಮಲ್ಲಿ ಕಳಕಳಿ ವಿನಂತಿ, ಯಾವುದೇ ಕಾರಣಕ್ಕೂ ನೀವು ಒಂದು ವೇಳೆ ಯಾರೇ ಬಂದು ಹೇಳ್ರು ನೀವು ಚರ್ಚೆ ಮಾಡೋಕೆ ರೆಡಿಯಾಗಿರಿ. ಆ ಚರ್ಚೆಗೆ ನಾವು ಪ್ರೂಫ್ ಸಮೇತ, ನಾವು ಖಾಲಿ ಬಾಯಿ ಬಂತ ಹೇಳಿದ್ರು ಪ್ರೂಫ್ ಸಮೇತ ಇಟ್ಟಿದ್ದೇವೆ. ನಾವು ತೆರವಾಗಿರ್ಬೋದು, ಎಲ್ಲ ಇರ್ಬೋದು. ಇದಕ್ಕೆ ಅವ್ರು ಏನಾಯ್ತು ನೋಡುವ. ಹಾಗಾಗಿ ವಿನಂತಿ, ಮತ್ತೇನಾದ್ರು ಪ್ರಶ್ನೆ ಕೇಳಿದ್ರು ಕೇಳಿ ನಾವು.